ಒಂದು ರಾಷ್ಟ್ರ ಒಂದು ಚುನಾವಣೆ ಏನಿದೆ ಇದೇನು ಈ ದೇಶಕ್ಕೆ ಹೊಸತಲ್ಲ. ಮೊಟ್ಟಮೊದಲ ಬಲಿಯಾಗಿದ್ದು ನಂಬೂದಿರಿಪಾಡ್ ಅವರ ಸರ್ಕಾರ. ರಾಜಕಾರಣ ಅಂತ ಅನ್ನೋದು ಉದ್ಯಮ ಅಲ್ಲ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಈ ರೀತಿಯ ಸ್ವಾರ್ಥ ಹಿತಾಸಕ್ತಿ ಕಡಿಮೆ ಆಗತ್ತೆ. ಈ ಎಲೆಕ್ಷನ್ ಅನ್ನು ಬದಲಾವಣೆ ಮಾಡೋದ್ರಿಂದ ಕಾರ್ಯಾಂಗಕ್ಕೆ ಏನಾದರೂ ಮದ್ದರಿಯುವಂಥ ಕೆಲಸ ಆಗತ್ತಾ ಇದರಲ್ಲಿ? ಕೊಡದಲ್ಲಿನ ನೀರು ಕೊಳೆ ಆದರೆ ಅದನ್ನು ಚೆಲ್ಬೋದು, ಬಾವಿ ಒಳಗಿನ ನೀರೇ ಕೊಳೆ ಆಯಿತು ಅಂತ ಹೇಳಿದ್ರೆ ಶಾಲೆಯಲ್ಲಿ ಪಾಠ ಮಾಡಬೇಕು ಅಂತ ನೇಮಕ ಮಾಡಿಕೊಂಡಿರುವಂತಹ ಶಿಕ್ಷಕರು ಹೆಚ್ಚು ಕಡಿಮೆ ಒಂದು 2 ರಿಂದ 3 ತಿಂಗಳು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ತಮ್ಮಂತ ತೊಡಗಿಸ್ಕೊಳ್ಬೇಕಾಗತ್ತೆ. ಈ EVM ಹ್ಯಾಕ್ಗೆ ಏನಾದರೂ ಒನ್ ನೇಷನ್ ಒನ್ ಎಲೆಕ್ಷನ್ ಅಲ್ಲಿ ಆನ್ಸರ್ ಇದೆಯಾ? ಒಬ್ರು ಕೂಡ EVM ಹ್ಯಾಕಿಂಗ್ ಕಂಟೆಸ್ಟ್ ಅಲ್ಲಿ ಇವತ್ತಿಗೂ ಕೂಡ ಆ EVM ಮಷಿನ್ಗಳನ್ನು ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿಗೆ ಇದರಲ್ಲಿ ಒಲವು ಜಾಸ್ತಿ, ಯಾಕೆ? ನಾನು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಂತಹ ಮೋದಿ ಸರ್ಕಾರ ಪ್ರತಿ ಬಾರಿಯೂ ಕೂಡ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡುತ್ತೆ. ಅದು ಈ ದೇಶದ ಚುನಾವಣಾ ವ್ಯವಸ್ಥೆಯನ್ನು ಬದಲಿಸುವಂಥ ನಿಟ್ಟಿನಂಥ ಒಂದು ಯೋಜನೆ. ಆ ಯೋಜನೆಯ ಹೆಸರು ಒನ್ ನೇಷನ್ ಒನ್ ಎಲೆಕ್ಷನ್. ಈಗಾಗಲೇ 2024ರಲ್ಲಿ ಈ ಬಗ್ಗೆ ಒಂದು ಬಿಲ್ ಕೂಡ ಪ್ರಸ್ತಾಪ ಆಗಿದೆ. ಸದ್ಯ ಇದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಿರಣ್ ಕುಮಾರ್ ವಿವೇಕವಂಶಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಿರಣ್ ಕುಮಾರ್ ವಿವೇಕವಂಶಿ ಅವರನ್ನು ಮಾತನಾಡಿಸ್ತಾ ಹೋಗೋಣ. ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ಕಾನ್ಸೆಪ್ಟ್ನಿಂದ ದೇಶದಲ್ಲಿ ಏನೆಲ್ಲ ಬದಲಾವಣೆ ಆಗೋದಕ್ಕೆ ಸಾಧ್ಯ ಇದೆ, ವೈವಿಧ್ಯತೆಯನ್ನು ಹೊಂದಿರುವಂಥ ಈ ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಸಾಧ್ಯನಾ, ಇದಕ್ಕೆ ರಾಜ್ಯ ಸರ್ಕಾರಗಳ ಪ್ರತಿಕ್ರಿಯೆ ಏನಿರುತ್ತೆ, ಈ ಥರದ ಸಾಕಷ್ಟು ವಿಚಾರಗಳನ್ನು ಅವ್ರ ಜೊತೆಗೆ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ವೆಲ್ಕಮ್ ಕಿರಣ್. ಥ್ಯಾಂಕ್ ಯು, ನಮಸ್ಕಾರ. ಕಿರಣ್, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಅನೇಕ ಕಡೆಗಳಲ್ಲಿ ಹೋಗಿ ಈಗಾಗಲೇ ಮಾತನಾಡ್ತಾ ಇದ್ದೀರಾ, ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸ್ತಾ ಇದ್ದೀರಾ, ಅನೇಕರ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಏನಿದು ಒನ್ ನೇಷನ್ ಒನ್ ಎಲೆಕ್ಷನ್ ಮತ್ತು ತಾವು ಇದರಲ್ಲಿ ಏನು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀರಾ? ನೋಡಿ, ಒಂದು ರಾಷ್ಟ್ರ ಒಂದು ಚುನಾವಣೆ ಎನ್ನುವಂತಹ ಪರಿಕಲ್ಪನೆ ಇದು ನಿಮಗೆ ಹೆಸರೇ ಹೇಳುವಂತೆ ದೇಶದಲ್ಲಿ ಏಕಕಾಲಕ್ಕೆ ಚುನಾವಣೆ ಆಗಬೇಕು ಅಂತನ್ನೋದು ಇದರ ಅಪೇಕ್ಷೆ. ಈ ನಿಟ್ಟಿನಲ್ಲಿ ನನ್ನ ಜವಾಬ್ದಾರಿ ಏನು ಅಂತ ಹೇಳಿದ್ರೆ, ಧಾರವಾಡ ವಿಭಾಗದ ಸಂಯೋಜಕನಾಗಿ, ವಿದ್ಯಾರ್ಥಿ ನಾಯಕನಾಗಿ ರಾಜ್ಯಾದ್ಯಂತ ಈ ಒಂದು ರಾಷ್ಟ್ರ ಒಂದು ಚುನಾವಣೆಯ ಬಗ್ಗೆ ಒಂದು ಅಭಿಪ್ರಾಯವನ್ನು ಮೂಡಿಸಬೇಕು, ಜನಾಭಿಪ್ರಾಯ ಮೂಡಿಸಬೇಕು. ಅದರ ಜೊತೆಗೆ ವಿದ್ಯಾರ್ಥಿ ಸಮೂಹದಲ್ಲಿ, ತರುಣ ಸಮೂಹದಲ್ಲಿ ಈ ವಿಷಯದ ಒಂದು ಚರ್ಚೆ ಆಗಬೇಕು ಎನ್ನುವಂತಹ ದೃಷ್ಟಿಯಿಂದ ಈ ಕುರಿತಾಗಿ ನಾವೆಲ್ಲ ಸ್ವಯಂ ಪ್ರೇರಿತರಾಗಿ ಒಂದು ಅಭಿಯಾನವನ್ನು ಶುರು ಮಾಡಿದ್ದೀವಿ. ಅದೇ ಒಂದು ರಾಷ್ಟ್ರ ಒಂದು ಚುನಾವಣೆಯ ಪರಿಕಲ್ಪನೆ. ಕಿರಣ್, ನಾನಿಲ್ಲಿ ತುಂಬ ಮುಖ್ಯವಾಗಿ ಕೇಳಬೇಕಾಗಿದ್ದು, ಈ ಹಿಂದೆ ನಡೀತಿದ್ದಂಥ ಎಲೆಕ್ಷನ್ ಪದ್ಧತಿಗೂ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ಕಾನ್ಸೆಪ್ಟ್ಗೂ ಈಗಾಗಲೇ ಹೆಸರು ಹೇಳುತ್ತೆ, ತುಂಬ ದೊಡ್ಡ ಮಟ್ಟಿನ ಡಿಫ್ರೆನ್ಸ್ ಇದೆ ಅಂತ ಹೇಳಿ. ತಾವು ಹೇಳಿ, ಎಷ್ಟು ಮಟ್ಟಿಗೆ ಡಿಫ್ರೆನ್ಸ್ ಇದೆ ಮತ್ತು ಅದಕ್ಕೂ ಇದಕ್ಕಿರುವಂಥ ವ್ಯತ್ಯಾಸ ಏನು? ನೋಡಿ, ಒಂದು ರಾಷ್ಟ್ರ ಒಂದು ಚುನಾವಣೆ ಏನಿದೆ ಇದೇನು ಈ ದೇಶಕ್ಕೆ ಹೊಸತಲ್ಲ. 1950ರಲ್ಲಿ ಈ ರಾಷ್ಟ್ರದ ಸಂವಿಧಾನ ಜಾರಿಗೆ ಬಂದ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ 1952ರಲ್ಲಿ ಏನು ಚುನಾವಣೆಗಳು ನಡೆದವೋ ಆಗ ಏಕಕಾಲಕ್ಕೆ ಚುನಾವಣೆಗಳು ನಡೀತಾ ಇದ್ವು. 1967ರವರೆಗೂ ಕೂಡ ಈ ರಾಷ್ಟ್ರದಲ್ಲಿ ಏಕಕಾಲಕ್ಕೆ ಚುನಾವಣೆಗಳು ನಡೆದಿದ್ದಾವೆ. ಆದರೆ 67ರ ನಂತರ ಅವತ್ತಿದ್ದಂತಹ ಕೇಂದ್ರ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಆಬ್ವಿಯಸ್ಲಿ ಅಲ್ಲಿದ್ದಿದ್ದು, ಆ ಸರ್ಕಾರದ ಅನೇಕ ರಾಜ್ಯ ಸರ್ಕಾರಗಳ ಪತನ ಆಗಲಿಕ್ಕೆ ಶುರುವಾಯಿತು. 1971ರ ಹೊತ್ತಿಗೆ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರವನ್ನು ಕಳ್ಕೊಳ್ಳಿಕ್ಕೆ ಶುರು ಮಾಡಿದಾಗ ಅವ್ರಿಗೆ ಅನಿಸ್ಲಿಕ್ಕೆ ಶುರುವಾಯಿತು, ಏಕಕಾಲಕ್ಕೆ ಚುನಾವಣೆಗಳು ನಡೀತಾ ಇದ್ದವಲ್ಲ, ಇದನ್ನು ತಪ್ಪಿಸಿ ಈಗ ನಾವು ಅಧಿಕಾರ ಕಳ್ಕೊಳ್ತಾ ಇದ್ದೀವಿ. ಹೀಗಾಗಿ ಮಧ್ಯಂತರದಲ್ಲಿ ಈಗ ಆಡಳಿತಕ್ಕೆ ಬಂದಿರುವಂತಹ ಸರ್ಕಾರಗಳನ್ನು ಅವುಗಳನ್ನು ನಾವು ಕೆಡಬೇಕು, ಅವುಗಳನ್ನು ದಮನ ಮಾಡಬೇಕು ಅಂತ ಹೇಳಿ ದಮನಕಾರಿ ನೀತಿಯನ್ನು ಅನುಸರಿಸಿ 67ರಿಂದ ಈಚೆಗೆ 71ರ ಹೊತ್ತಿಗೆ ಅನೇಕ ರಾಜ್ಯ ಸರ್ಕಾರಗಳನ್ನು ಕೆಡುವಂಥ ಕೆಲಸವನ್ನು ಮಾಡಿದ್ರು. ಇದಕ್ಕೆ ಮೊಟ್ಟ ಮೊದಲ ಬಲಿಯಾಗಿದ್ದು ನಂಬೂದಿರಿಪಾಡ್ ಅವರ ಸರ್ಕಾರ. ಕೇರಳದ ನಂಬೂದಿರಿಪಾಡ್ ಅವರು ಇದಕ್ಕೆ ಬಲಿಯಾಗಿರ್ತಕ್ಕಂಥ ಮೊಟ್ಟ ಮೊದಲನೇ ಸರ್ಕಾರ. ಅದಾದ ನಂತರ ಅನೇಕ ರಾಜ್ಯಗಳಲ್ಲಿ, ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಈ ಥರದ ಸರ್ಕಾರಗಳನ್ನು ಪತನ ಮಾಡುವ, ರಾಜ್ಯ ಸರ್ಕಾರಗಳನ್ನು ಕೇಂದ್ರ ತನ್ನ ಶಕ್ತಿಯನ್ನು ಬಳಸಿ ಪತನ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅದಾದ ಮೇಲೆ ಒಂದು ರಾಷ್ಟ್ರ ಒಂದು ಚುನಾವಣೆ ಈ ಪರಿಕಲ್ಪನೆ ಏನಿದೆಯೋ ಅದು ಹೊರಟೋಯ್ತು. ಏಕಕಾಲಕ್ಕೆ ಚುನಾವಣೆಗೆ ನಡೀತಾ ಇದ್ದಿದ್ದು ಅದು ಬೇರೆ ಬೇರೆ ಕಾಲಕ್ಕೆ ಚುನಾವಣೆಗಳು ನಡೀಲಿಕ್ಕೆ ಶುರುವಾಯಿತು. ಇದೇ ಭಿನ್ನತೆ ಶುರುವಾಗಿ ಈಗ ನಾವು ಇಡೀ 5 ವರ್ಷ
ಚುನಾವಣೆಯಲ್ಲೇ ನಿರತ ಆಗಿಬಿಟ್ಟಿರ್ತೀವಿ. ಪ್ರತಿ ವರ್ಷ ಈ ದೇಶದ ಒಂದಿಲ್ಲೊಂದು ಭಾಗದಲ್ಲಿ ಚುನಾವಣೆಗಳು ಆಗ್ತಾ ಇರ್ತವೆ. ಹೀಗಾಗಿ ಒಂದು ರಾಷ್ಟ್ರ ಒಂದು ಚುನಾವಣೆ, ಇವತ್ತಿನ ಚುನಾವಣೆಗೂ ಆವತ್ತಿಗೂ ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಅವತ್ತು ಏಕಕಾಲದಲ್ಲಿ ರಾಜ್ಯಗಳ ಚುನಾವಣೆ ನಡೀತಾ ಇತ್ತು, ಹಾಗೆ ಲೋಕಸಭೆಯ ಚುನಾವಣೆಯನ್ನು ನಡೀತಾ ಇತ್ತು. ಆದರೆ ಕಾಲಾನಂತರದಲ್ಲಿ ಅದು ಕೆಲವು ಸ್ವಾರ್ಥ ಶಕ್ತಿಗಳ ಹಿತಾಸಕ್ತಿಯ ಕಾರಣಕ್ಕೆ ನಿಂತ್ಕೊಂಡಿತ್ತು. ಕಿರಣ್, ಇಲ್ಲಿ ಮುಖ್ಯವಾಗಿ ನಾನು ಒಂದು ಗಮನಿಸಿದ್ದು ಈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸುಮ್ಮನೆ ಕೂರೋದಿಲ್ಲ. ಯಾಕಂತ ಹೇಳಿದ್ರೆ ಆಯಾಯ ರಾಜ್ಯಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಎಲೆಕ್ಷನ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದಿಷ್ಟು ಯೋಜನೆಗಳನ್ನು ಅದು ಜಾರಿಗೆ ತರ್ತಾನೆ ಇರುತ್ತೆ. ರಾಜ್ಯ ಸರ್ಕಾರಗಳು, ಉದಾಹರಣೆಗೆ ಈಗ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ ಅದರ ಮರು ವರ್ಷವೇ ಕೇಂದ್ರ ಸರ್ಕಾರದ ಲೋಕಸಭೆ ಎಲೆಕ್ಷನ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ MLAಗಳು ಚುರುಕಿನಿಂದ ಕೆಲಸ ಮಾಡ್ತಾರೆ. ಅದು ಮುಗಿದ ನಂತರ ಕಾರ್ಪೊರೇಟ್ ಎಲೆಕ್ಷನ್ ಬರುತ್ತೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ, ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರುತ್ತೆ. ಹೀಗೆ ಒಂಥರ ರಾಜಕಾರಣಿಗಳು ಆಕ್ಟಿವ್ ಆಗಿರ್ತಾರೆ, ಎಲೆಕ್ಷನ್ ಬರ್ತಾ ಇದೆ ಅಂತ ಹೇಳಿ. 5 ವರ್ಷಕ್ಕೆ ಒಂದೇ ಎಲೆಕ್ಷನ್ ಅಂತ ಆದರೆ ಅವರೆಲ್ಲ ಸೋಂಬೇರಿಗಳಾಗ್ಬಿಡೋದಿಲ್ವಾ? ಏನು ಹೇಳ್ತೀರಾ ಇದಕ್ಕೆ? ನೋಡಿ ಸ್ವಸ್ತಿಕ್, ರಾಜಕಾರಣ ಅಂತ ಅನ್ನೋದು ಉದ್ಯಮ ಅಲ್ಲ. ನೀವು ಜನರ ನಡುವೆ ಸಮಾಜ ಸೇವೆಯ ಸೋಗನ್ನು ಹಾಕ್ಕೊಂಡು ಜನರಿಗೆ ದುಡ್ಡು ಕೊಡ್ತೀನಿ ಅಥವಾ ಬೇರೆ ಬೇರೆ ಏನೋ ವ್ಯವಸ್ಥೆಗಳನ್ನು ಒದಗಿಸಿ ಕೊಡ್ತೀನಿ, ಅವ್ರ ನಡುವೆ ನಾವು ಇರ್ತೀವಿ, ಆ ಕಾರಣಕ್ಕೆ ಆಗಾಗ ಚುನಾವಣೆಗಳು ನಡೀತಾ ಇರಬೇಕು ಅಂತ ಹೇಳೋದಕ್ಕೆ ಇದೇನು ಉದ್ಯಮ ಅಲ್ಲ. ರಾಜಕಾರಣ ಅನ್ನುವಂಥದ್ದು ಅಲ್ಲ, ಅದು ಆಗಬಾರ್ದು ಅಂತ ಅನ್ನೋದೇ ಈ ರಾಷ್ಟ್ರದ ಆದರ್ಶ. ಈ ರಾಷ್ಟ್ರದ ಸಂವಿಧಾನ ಕೊಟ್ಟಿರುವಂಥ ಆದರ್ಶ ಏನು ಅಂತ ಹೇಳಿದ್ರೆ, ರಾಜಕಾರಣ ಅಂತನ್ನೋದು ಅದು ಸೇವಾ ಕ್ಷೇತ್ರ, ಸಮಾಜ ಸೇವೆ, ರಾಷ್ಟ್ರ ಸೇವೆ ಅನ್ನುವಂತಹ ಕ್ಷೇತ್ರ. ಆ ಕಾರಣಕ್ಕೆ ಇವತ್ತು ರಾಜಕಾರಣ ಅಂತಕ್ಕಂಥದ್ದನ್ನು ನಾವುಗಳು ಉದ್ಯಮ ಮಾಡಿಟ್ಟಿದ್ದೀವಿ. ಇದು ಬಹುಶಃ ಎಲ್ಲೋ ಒಂದು ಕಡೆಗೆ ನೀವು ಹೇಳ್ತಾ ಇರೋಂಗೆ ಜನ ರಾಜಕಾರಣದ ದೃಷ್ಟಿಕೋನದಿಂದಲೇ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ಅದನ್ನು ನಾವು ಸೇವೆ ಅಂತ ಕರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಹಿತಾಸಕ್ತಿ ಅಂತ ಹೇಳಬಹುದೇನೋ ನಾವು. ಕಿರಣ್, ನಿಮಗೆ ಇದ್ರ ಬಗ್ಗೆ ಮಾತನಾಡುವಾಗ ಕೇಂದ್ರದ ಸರ್ವಾಧಿಕಾರ ಎಲ್ಲ ಕಡೆ ಬರುತ್ತೆ ಅಂತ ಅನ್ಸಲ್ವಾ? ಯಾಕಂತ ಹೇಳಿದ್ರೆ ಆಯಾಯ ರಾಜ್ಯಗಳಲ್ಲಿ ಕೆಲವೊಂದಿಷ್ಟು ಪ್ರಾದೇಶಿಕ ಪಕ್ಷಗಳಿದೆ. ಈ ಪ್ರಾದೇಶಿಕ ಪಕ್ಷಗಳ ಅಳಿವು ಉಳಿವಿನ ಪರಿಸ್ಥಿತಿಯಲ್ಲಿ ಇವತ್ತು ಇಡೀ ದೇಶ ಇದೆ. ಅಂತಹದ್ರಲ್ಲಿ ನೀವು ಪ್ರಾದೇಶಿಕ ಪಕ್ಷಗಳನ್ನು ಎಲ್ಲ ಮಕಾಡೆ ಮಲಗಿಸಿ ಕೇಂದ್ರ ಸರ್ಕಾರದಲ್ಲಿ ಒಂದು ಏಕಸಾಮ್ಯದ ಸರ್ಕಾರವನ್ನು ತೆಗೆದುಕೊಂಡು ಬಂದು ಇಡೀ ರಾಜ್ಯದಲ್ಲೆಲ್ಲ ಆ ಸರ್ಕಾರಗಳೇ ಅಧಿಕಾರದಲ್ಲಿದ್ದೆ ಅಂತಾದರೆ ಸರ್ವಾಧಿಕಾರಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಬರುತ್ತೆ? ನೋಡಿ, ನಿಮ್ಮ ಪ್ರಶ್ನೆ ಸಕಾಲಿಕವಾಗಿದೆ ಮತ್ತು ಸಮಂಜಸವಾಗಿದೆ. ಆದರೆ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು, ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೋ ಅದೇ ರಾಜ್ಯದಲ್ಲಿ ಆಡಳಿತಕ್ಕೆ ಬರುತ್ತೆ ಅಂತಕ್ಕಂಥದ್ದೇನು ಮೂರ್ಖತನ, ಅದು ಮತ್ತು ಸುಳ್ಳು ಕೂಡ. ಅದೊಂದು ಕಪೋಲಕಲ್ಪಿತ ವಿಚಾರ ಅಂತ ನಾವು ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನೀವು ಏಕಕಾಲಕ್ಕೆ ಮತದಾನ ನಡೆದಾಗ ನೀವು ಕಳೆದ ಕೆಲವು ಚುನಾವಣೆಗಳನ್ನು ನೀವು ಗಮನಿಸೋದಾದರೆ, ಕೇಂದ್ರದಲ್ಲಿ BJP ಬಂದಾಗಲೂ ಕೂಡ ರಾಜ್ಯದಲ್ಲಿ ಬೇರೆ ಬೇರೆ ಸರ್ಕಾರಗಳ ಆಡಳಿತಕ್ಕೆ ಬಂದಿರುವಂತಹ ಉದಾಹರಣೆಗಳಿದ್ದಾವೆ. ಸೊ ಆ ಕಾರಣಕ್ಕೆ ನನಗನ್ಸುವಂಥದ್ದು, ನೀವೇನು ಹೇಳಿದ್ರಲ್ಲ, ಇವತ್ತು ಏಕಕಾಲಕ್ಕೆ ಚುನಾವಣೆಗಳಾದರೆ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯ ಮುರಿದೋಗುತ್ತೆ ಅಥವಾ ಪ್ರಾದೇಶಿಕ ಪಕ್ಷಗಳ ಶಕ್ತಿ ಕುಂದು ಹೋಗುತ್ತೆ. ಯಾವ ರಾಷ್ಟ್ರೀಯ ಪಕ್ಷಗಳಿದ್ದಾವೆ ಅವು ಮಾತ್ರ ಅಧಿಕಾರಕ್ಕೆ ಬರ್ತವೆ, ಅವು ಡಾಮಿನೆಂಟ್ ಆಗ್ತವೆ ಅನ್ನುವಂಥ ವಿಚಾರ ಇದೆಯಲ್ಲ, ಇದು ಕಪೋಲಕಲ್ಪಿತ ಅಂತ ನನಗನ್ಸುತ್ತೆ. ಹೀಗಾಗಿ ಇದರಲ್ಲೇನು ಸತ್ಯ ಇಲ್ಲ. ಈಗ ಎಲ್ಲ ಓಕೆ, ನೀವು ಈ ಒನ್ ನೇಷನ್ ಒನ್ ಎಲೆಕ್ಷನ್ನಲ್ಲಿ ಬದಲಾಗಬೇಕಾಗಿದ್ದು ಎಲ್ಲ ಹೇಳಿದ್ರಿ, ತುಂಬ ವಿಚಾರಗಳನ್ನು ಹೇಳಿದ್ರಿ. ಇದರಲ್ಲಿ ಜನರ ಮೈಂಡ್ಸೆಟ್ಟನ್ನು ಬದಲಾವಣೆ ಮಾಡುವಂಥ ಯಾವೆಲ್ಲ ಅಂಶಗಳಿದೆ? ನೀವು ಭ್ರಷ್ಟಾಚಾರವನ್ನು ನಾವು ಕಡಿಮೆ ಮಾಡಬಹುದು ಅಂತ ಹೇಳ್ತೀರಾ. ಭ್ರಷ್ಟಾಚಾರವನ್ನು ನಿಜವಾಗ್ಲೂ ಕೂಡ ಯಾವ ಮಟ್ಟಿನಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಕಡಿಮೆ ಮಾಡುತ್ತೆ? ಒಂದಿಷ್ಟು ನಮ್ಮ ವೀಕ್ಷಕರಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ. ನೋಡಿ, ಒಂದು ರಾಷ್ಟ್ರ ಒಂದು ಚುನಾವಣೆಯ ಚಿಂತನೆಯೇ ಭ್ರಷ್ಟಾಚಾರವನ್ನು ಕೂಡ ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಈಗ ನೀವೇನು ಹೇಳಿದ್ರಿ, ಜನ ದುಡ್ಡು ಕೇಳ್ತಾರೆ ಅಥವಾ ಜನ ನಮ್ಮ ಮನೆಗೆ ಯಾವ ವಸ್ತುಗಳು ಬರ್ತವೆ ಅಂತ ನಿರೀಕ್ಷೆಯಲ್ಲಿರ್ತಾರೆ, ಈ ನಿರೀಕ್ಷೆಗಳು ಹುಸಿ ಆಗ್ತವೆ ಒಂದು ರಾಷ್ಟ್ರ ಒಂದು ಚುನಾವಣೆ ಬಂದರೆ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ಈ ಆಮಿಷಗಳನ್ನು ತೋರಿಸಿ ಒಟ್ಟು ಪ್ರಜಾತಂತ್ರವನ್ನು ಹಾಳು ಮಾಡುವಂತಹ ಕೆಲಸವನ್ನು ಅನೇಕರು ಮಾಡ್ತಾ ಇದ್ದಾರೆ, ನಿಮಗೂ ಗೊತ್ತಿದೆ. ಆ ಕಾರಣಕ್ಕೆ ಈ ಪ್ರಜಾತಂತ್ರ ಬಲಗೊಳ್ಳಬೇಕು ಅಂತ ಅನ್ನೋದಾದರೆ ಈ ಥರದ ಭ್ರಷ್ಟಾಚಾರ ಕಡಿಮೆ ಆಗಬೇಕು. ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಈ ರಾಷ್ಟ್ರದಲ್ಲಿ ಯಾವಾಗೆಲ್ಲ ಚುನಾವಣೆಗಳು ನಡೀತಾವೋ ಆವಾಗೆಲ್ಲ ನಕಲಿ ನೋಟುಗಳ ಹಾವಳಿ ಜಾಸ್ತಿ ಆಗುತ್ತೆ. ಆ ನಕಲಿ ನೋಟುಗಳು ಎಲ್ಲಿ ಬರ್ತವೆ ಅಂತ ಕೇಳಿದ್ರೆ, ಅನೇಕರು ಆ ನೋಟುಗಳನ್ನು ಬೇರೆ ಬೇರೆ ರಾಜ್ಯಗಳ ಮೂಲಕ, ಅದು ಪಶ್ಚಿಮ ಬಂಗಾಳ ಥರದ ರಾಜ್ಯಗಳು ಅಥವಾ ಜಮ್ಮು ಕಾಶ್ಮೀರ ಥರದ ರಾಜ್ಯಗಳು, ಬೇರೆ ಬೇರೆ ರಾಜ್ಯಗಳ ಮೂಲಕ ಅದನ್ನು ತರಿಸಿಕೊಳ್ತಾರೆ. ಒರಿಜಿನಲ್ ಹಣದ ಜೊತೆಗೆ ಡೂಪ್ಲಿಕೇಟ್ ನೋಟುಗಳನ್ನು ಇಟ್ಟು ಅವುಗಳನ್ನು ಸೇರಿಸಿ ಜನರಿಗೆ ಹಂಚುವಂಥ ಕೆಲಸ ಎಷ್ಟೋ ಕಡೆಗೆ ಆಗಿದೆ ಅನ್ನೋದು ಬಹುಶಃ ನಮಗೆ ಅನೇಕ ಉದಾಹರಣೆಗಳ ಮೂಲಕ ಗೊತ್ತಾಗಿರುವಂಥ ಸಂಗತಿ. ಆ ಕಾರಣಕ್ಕೆ ಈ ನಕಲಿ ನೋಟುಗಳ ಹಾವಳಿಯನ್ನು ತಪ್ಪಿಸ್ಲಿಕ್ಕೆ, ಹಾಗೆ ಈ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ, ಯಾಕೆ ಅಂತ ಹೇಳಿದ್ರೆ ಪ್ರಜೆ ಭ್ರಷ್ಟ ಆದ ಅಂತ ಹೇಳಿದ್ರೆ ಆಳುವವನು ಭ್ರಷ್ಟ ಆಗ್ತಾನೆ. ಪ್ರಜೆಗೇನಾದ್ರೂ
ಆಳುವಂಥವರು ಹಣ ಕೊಟ್ಟು ಓಟ್ ಹಾಕಿಸ್ಕೊಂಡಿದ್ದಾರೆ ಅಂತ ಅನ್ನೋದಾದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮುಂದೆ ಅವರೂ ಕೂಡ ಹಣ ಮಾಡಲಿಕ್ಕೆ ಅಂತೇಳೇ ರಾಜಕಾರಣ ಮಾಡ್ತಾರೆ ಅಥವಾ ರಾಜಕೀಯ ಸೇವೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗಾದಾಗ ಇಡೀ ದೇಶವೇ ಭ್ರಷ್ಟ ಆಗತ್ತೆ. ನೀವು ಕೊಡದಲ್ಲಿನ ನೀರು ಕೊಳೆ ಆದರೆ ಅದನ್ನು ಚೆಲ್ಬೋದು, ಆದರೆ ಬಾವಿ ಒಳಗಿನ ನೀರೇ ಕೊಳೆ ಆಯಿತು ಅಂತ ಹೇಳಿದ್ರೆ ಅದನ್ನು ಶುದ್ಧ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿ ಬಾವಿ ಶುದ್ಧ ಮಾಡುವ ಕೆಲಸ ಯಾವುದು ಕೇಳಿದ್ರೆ ಅದು ಒಂದು ರಾಷ್ಟ್ರ ಒಂದು ಚುನಾವಣೆ. ಕಿರಣ್, ಈಗ ಮೈಂಡ್ಸೆಟ್ ಯಾವ ಥರ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ನಾನು ರೀಸೆಂಟಾಗಿ ಒಂದು ಈ ಥರ ಮನೆ ಭೇಟಿ ಕೊಡ್ತಾ ಇದ್ರು ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ. ಹಾಗೆ ಹೋಗಬೇಕಾದ್ರೆ ಒಂದು ಪುಟ್ಟ ಮಗು, ಒಂದು 7ನೇ ಕ್ಲಾಸ್ ಇರ್ಬೋದು, 6ನೇ ಕ್ಲಾಸ್ 7ನೇ ಕ್ಲಾಸ್ ಮಗು ಇರ್ಬೋದು. ಆ ಮಗು ಕೇಳ್ತಾ ಇತ್ತು ಹೋಗಿದ್ದಂಥ ಟೈಮ್ನಲ್ಲಿ, ಅಂಕಲ್ ನೀವು ಕಾಂಗ್ರೆಸ್ ಅವ್ರು ಬಂದಿದ್ದಾಗ ಇನ್ನೇನೋ ಕೊಟ್ಟಿದ್ರು, BJP ಅವ್ರು ಬಂದಿದ್ದಾಗ ಇನ್ನೇನೋ ಕೊಟ್ಟಿದ್ರು, ನೀವೇನು ಕೊಡ್ತೀರಾ ಅಂತ. ಅವರು ಮನೇಲೇನೋ ಮಾತಾಡ್ಕೊಳ್ತಾ ಇದ್ರು ಅನಿಸುತ್ತೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತಾ ಇದೆ, ಈ ನಿಟ್ಟಿನಲ್ಲಿ ಏನಾದರೂ ನಮಗೆ ಸಿಗಬಹುದು ಅಂತ. ಆ ಮಗು ಸಹಜವಾಗಿ ನಾವು ಹೋದಾಗ ಕೇಳಿದೆ, ನೀವು ಏನು ಕೊಡ್ತೀರಾ ಅಂತ. ಈ ಥರದ ಮನಸ್ಥಿತಿ ಇವತ್ತಿನ ಮಕ್ಕಳಲ್ಲೇ ಬರ್ತಾ ಇದೆ. ಇನ್ನು ಈ ಮನಸ್ಥಿತಿಯನ್ನು ನೀವು ಮಕ್ಕಳಿಂದಲೇ ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಯಾವ ಥರದ ಕ್ರಮವನ್ನು ಕೈಗೊಳ್ಬೋದು? ನೋಡಿ ಸ್ವಸ್ತಿಕ್, ಈಗ ನೀವು ಮಕ್ಕಳ ಉದಾಹರಣೆಯನ್ನು ಹೇಳ್ತಾ ಇದ್ದೀರಿ. ಮಕ್ಕಳಿಗೆ ಪಾಪ ತಿಳುವಳಿಕೆ ಇರೋದಿಲ್ಲ, ಮನೆಯವರು ಚರ್ಚೆ ಮಾಡ್ತಾರೆ, ಆ ಕಾರಣಕ್ಕೆ ಅವ್ರು ಹಾಗೆ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ನಾನು ಅಂದ್ಕೊಳ್ಳೋದು, ಮಕ್ಕಳಿಗಿಂತ ಮುಂಚೆ ಈಗ ನಾವು ಸರಿ ಮಾಡಬೇಕಾಗಿರೋದು ಸಮಾಜದಲ್ಲಿರುವಂಥ ತರುಣರು ಮತ್ತು ಹಿರಿಯರು, ಅವರ ಮನಸ್ಥಿತಿ ಬದಲಾಗಬೇಕಾಗಿದೆ. ಈ ಒಂದು ರಾಷ್ಟ್ರ ಒಂದು ಚುನಾವಣೆಯ ಕುರಿತಾಗಿ ಅವರ ದೃಷ್ಟಿಕೋನ ಮೊದಲು ಬದಲಾಗಬೇಕಾಗಿರುವಂಥದ್ದು. ಹೀಗಾಗಿ ಅದನ್ನು ಸರಿ ಮಾಡುವಂತಹ ಪ್ರಯತ್ನ ನಮ್ಮದು ಮೊದಲ ಹೆಜ್ಜೆ. ಈ ದೃಷ್ಟಿಯಲ್ಲಿ ಇವತ್ತು ರಾಜ್ಯಾದ್ಯಂತ ನಾವು ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಅನೇಕ ಕಡೆಗಳಲ್ಲಿ, ಅದು ಶಾಲಾ ಕಾಲೇಜುಗಳಲ್ಲಿ, ವಿಶೇಷವಾಗಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ, ಹಾಗೆ ಯೂನಿವರ್ಸಿಟಿಗಳಲ್ಲಿ ಇವತ್ತು ಒಂದು ರಾಷ್ಟ್ರ ಒಂದು ಚುನಾವಣೆಯ ಕುರಿತಾಗಿ ಸಂವಾದಗಳು ನಡೀತಾ ಇದ್ದಾವೆ, ಪ್ರಶ್ನೋತ್ತರಗಳನ್ನು ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳ ಜೊತೆಗೆ ಅನೇಕ ವಿಷಯಗಳ ಕುರಿತಾಗಿ ಚರ್ಚಾಕೂಟವನ್ನು ಏರ್ಪಡಿಸುವಂಥದ್ದು, ಇದರ ಸಾಧಕ ಬಾಧಕಗಳ ಕುರಿತಾಗಿ ಇವತ್ತು ಚರ್ಚೆ ಮಾಡುವಂಥದ್ದು ನಡೀತಾ ಇದೆ. ಹೀಗಾಗಿ ಅವರ ಮನಸ್ಥಿತಿಗಳನ್ನು ಬದಲಾಯಿಸುವ ಪ್ರಯತ್ನ ಈ ಮೂಲಕ ಆಗ್ತಾ ಇದೆ. ಒಟ್ಟು ಒಂದು ಜನಾಭಿಪ್ರಾಯ ಮೂಡಬೇಕು. ಒಂದು ರಾಷ್ಟ್ರ ಒಂದು ಚುನಾವಣೆ ಈ ರಾಷ್ಟ್ರಕ್ಕೆ, ಈ ಸಮಾಜಕ್ಕೆ ಒಳ್ಳೆಯದು ಅನ್ನೋದು ಜನರಲ್ಲಿ ಒಂದು ಅಭಿಪ್ರಾಯ ಬರಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಕಿರಣ, ಬಹಳ ಸೊಗಸಾಗಿ ನೀವೆಲ್ಲ ಹೇಳ್ತಾ ಇದ್ದೀರಾ. ರಾಜಕಾರಣಿಗಳನ್ನು ಬದಲಾವಣೆ ಮಾಡ್ಬೋದು, ಬೇರೆ ವ್ಯವಸ್ಥೆಗಳ ಬದಲಾವಣೆ ಆಗುತ್ತೆ, ಭ್ರಷ್ಟಾಚಾರ ದೂರ ಆಗುತ್ತೆ ಅಂತ. ಈ ದೇಶದ ಪ್ರಮುಖ ಅಂಗಗಳಲ್ಲಿ ಶಾಸಕಾಂಗ ಹೇಗಿದೆಯೋ, ನ್ಯಾಯಾಂಗ ಹೇಗಿದೆಯೋ, ಹಾಗೆ ಕಾರ್ಯಾಂಗವೂ ಕೂಡ ಬಹಳ ಮುಖ್ಯ. ಇವತ್ತಿನ ದಿನಗಳಲ್ಲಿ ಕಾರ್ಯಾಂಗದ ಸ್ಥಿತಿಯನ್ನು ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಇವತ್ತೊಂದು ನೀವು ಪಂಚಾಯತ್ ಲೆವೆಲ್ನಲ್ಲಿ ಹೋದರೂ ಅಥವಾ ಒಂದು ತಾಲೂಕು ಆಫೀಸ್ ಲೆವೆಲ್ನಲ್ಲಿ ಹೋದರೂ ಕೂಡ ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಇವತ್ತು ಭ್ರಷ್ಟಾಚಾರ ತಾಂಡ ಆಡ್ತಾ ಇದೆ ಅಂತ. ಅಂತಹ ಟೈಮ್ನಲ್ಲಿ ನೀವು ಒಂದು ಈ ಎಲೆಕ್ಷನನ್ನು ಬದಲಾವಣೆ ಮಾಡೋದ್ರಿಂದ ಕಾರ್ಯಾಂಗಕ್ಕೇನಾದರೂ ಮದ್ದರಿಯುವಂಥ ಕೆಲಸ ಆಗತ್ತಾ ಇದರಲ್ಲಿ? ಒಂದು ಸದೃಢ ಸರ್ಕಾರ ಆಡಳಿತಕ್ಕೆ ಬಂದರೆ, ಒಂದು ಸದೃಢವಾಗಿರುವಂತಹ ಶಾಸಕಾಂಗ ಇದ್ದರೆ ಸದೃಢವಾದ ಕಾರ್ಯಾಂಗ, ಸದೃಢವಾದ ನ್ಯಾಯಾಂಗ ಇರಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕೆ ನಾವು ಶಾಸಕಾಂಗವನ್ನು ಬಲಪಡಿಸಿದ್ರೆ, ಶಾಸಕಾಂಗದಲ್ಲಿರುವಂಥವರು ನಿಸ್ವಾರ್ಥಿಗಳಾಗಿದ್ದರೆ, ಅವರುಗಳು ನಿಸ್ವಾರ್ಥಿಗಳು ಬಂದು ಆಡಳಿತ ಮಾಡಲಿಕ್ಕೆ ಕೂತ್ಕೊಂಡ್ರೆ, ಸೇವಾ ಮನೋಭಾವದಿಂದ ಅವ್ರ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕಲಿ ಇದೆಲ್ಲ ಸರಿ ಹೋಗುತ್ತೆ. ಒಂಥರ ಆಟೋಮೇಷನ್ ಇದ್ದಂಗೆ, ಒಂದು ಸರಿ ಹೋದರೆ ಇನ್ನೊಂದು ಸರಿ ಹೋಗುತ್ತೆ, ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಆ ಕಾರಣಕ್ಕೆ ಇದನ್ನು ಸರಿ ಮಾಡೋ ಪ್ರಯತ್ನ ಇವತ್ತು ನಡೀತಾ ಇದೆ. ಕಿರಣ್, ನಾವೀಗ ಒನ್ ನೇಷನ್ ಒನ್ ಎಲೆಕ್ಷನ್ ಅಥವಾ ಇನ್ನೊಂದಿಷ್ಟು ಯೋಜನೆಗಳನ್ನು ಜಾರಿಗೆ ತಂದಾಗ ನಾವೆಲ್ಲ ಯೋಚನೆ ಮಾಡೋದೇನು ಅಂತ ಕೇಳಿದ್ರೆ, ಎಷ್ಟು ದುಡ್ಡು ಉಳಿಯುತ್ತೆ ಅಂತ, ಈ ದೇಶದ GDPಗೆ ಎಷ್ಟು ಉಪಯೋಗ ಆಗುತ್ತೆ, ಈ ದೇಶದ ಜನರಿಗೆ ಎಷ್ಟು ತೆರಿಗೆ ಹಣವನ್ನು ಉಳಿಸ್ಬೋದು, ಈ ಥರದ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡ್ತೀವಿ. ಸೊ ನೀವು ಹೇಳಿ, ಈ ಯೋಜನೆಯಲ್ಲಿ ಸಾಕಷ್ಟು ಜನ ಈಗಾಗಲೇ ಮಾತನಾಡುವಾಗ ಹೇಳಿದ್ದಾರೆ, ತುಂಬ ದುಡ್ಡು ಉಳಿಸ್ಬೋದು, ಆರ್ಥಿಕವಾಗಿ ಭಾರತಕ್ಕೆ ಲಾಭ ಇದೆ. ಎಷ್ಟರ ಮಟ್ಟಿನ ಆರ್ಥಿಕ ಲಾಭವನ್ನು ನಾವು ನಿರೀಕ್ಷೆ ಮಾಡಬಹುದು ಈ ಯೋಜನೆಯಿಂದ? ನೋಡಿ, ಈ ರಾಷ್ಟ್ರದ 2024 ಚುನಾವಣಾ ವೆಚ್ಚ ಅದು 1.5 ಲಕ್ಷ ಕೋಟಿಗಿಂತ ಅಧಿಕ ಅಂದಾಜು ವೆಚ್ಚ. ನೀವು 2019 ಚುನಾವಣಾ ವೆಚ್ಚವನ್ನು ನೋಡಿದ್ರೆ ಅದು ಸುಮಾರು 55,000 ಕೋಟಿಯಿಂದ 60,000 ಕೋಟಿ. ನಾನು ಕೇಂದ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ಚುನಾವಣಾ ವೆಚ್ಚಗಳನ್ನು ನೀವು ಲೆಕ್ಕ ಹಾಕಿದಾಗ ಒಟ್ಟು ಈ 2024 ಅಂದಾಜು ವೆಚ್ಚವನ್ನು ನಾವೇನು ಹೇಳಿದ್ವಿ 1.5 ಲಕ್ಷ ಕೋಟಿ ರೂಪಾಯಿ, ಇದರಲ್ಲಿ ನಾವು 12,000 ಕೋಟಿ ರೂಪಾಯಿಗಳನ್ನು ಉಳಿಸ್ಬೋದಾಗಿದೆ ಏಕಕಾಲಕ್ಕೆ ಚುನಾವಣೆ ಆದರೆ. ಅಂದರೆ ಈ ದೇಶದ GDPಯ 1.5% ಜಿಗಿತವನ್ನು ನಾವು ಒಂದು ಕಾಲಕ್ಕೆ ಅಥವಾ ಏಕಕಾಲಕ್ಕೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಆದರೆ
ನಾವು ಉಳಿಸ್ಲಿಕ್ಕೆ ಸಾಧ್ಯ ಇದೆ. 1.5% ಜಿಗಿತವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದರ ಒಟ್ಟು ಮೊತ್ತ ಎಷ್ಟಾಗತ್ತೆ ಅಂತ ಹೇಳಿದ್ರೆ 4.5 ಲಕ್ಷ ಕೋಟಿ ರೂಪಾಯಿಗಳಾಗತ್ತೆ. ಇಷ್ಟು ಈ ರಾಷ್ಟ್ರದ GDPಗೆ ಆ್ಯಡ್ ಆನ್ ಆಗತ್ತೆ. ಹೀಗಾಗಿ ಒಂದು ರಾಷ್ಟ್ರ ಒಂದು ಚುನಾವಣೆ ಅಗತ್ಯ ಅಂತ ಆರ್ಥಿಕ ದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೀವಿ. ಕಿರಣ್, ಆಗಲೇ ನೀವು ಮಾತಾಡ್ತಾ ಒಂದು ಸಲ ಹೇಳಿದ್ರಿ, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು ಸ್ವಾತಂತ್ರ್ಯದ ಆರಂಭದಲ್ಲಿ ಭಾರತದಲ್ಲಿ ಇತ್ತು ಅಂತ, 47ರ ಸ್ವಾತಂತ್ರ್ಯದ ನಂತರ ಇತ್ತು, ನಡುವಲ್ಲಿ ನಿಂತು ಹೋಯಿತು ಅಂತ ನೀವು ಹೇಳಿದ್ರಿ. ತುಂಬ ಬಹಳ ಅದ್ಭುತವಾದ ಯೋಜನೆ, ಇಷ್ಟೆಲ್ಲ ಆರ್ಥಿಕವಾಗಿ ಲಾಭ ಇದೆ, ಹೀಗೆಲ್ಲ ಹೇಳಿದ ನಂತರ ನನಗೆ ಅನಿಸುವಂಥದ್ದು, ಇಷ್ಟೆಲ್ಲ ಉಪಯೋಗ ಇರುವಂತಹ ಯೋಜನೆಯನ್ನು ನಡುವಿನಲ್ಲಿ ಜನ ಕೈ ಬಿಟ್ಟಿದ್ಯಾಕೆ? ಜನ ಯಾಕೆ ವಿರೋಧ ಮಾಡಲಿಲ್ಲ ಈ ಯೋಜನೆಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದಾಗ? ಏನಾಗುತ್ತೆ, ಆಳುವ ಸರ್ಕಾರಗಳು, ಅದರಲ್ಲೂ ವಿಶೇಷವಾಗಿ ನಮ್ಮಲ್ಲಿ ಕೇಂದ್ರಕ್ಕೆ ಹೆಚ್ಚು ಅಧಿಕಾರವನ್ನು ಕೊಡಲಾಗಿದೆ. ನಮ್ಗೆ ಗೊತ್ತಿದೆ, ನಮ್ಮದು ಒಕ್ಕೂಟ ವ್ಯವಸ್ಥೆ, ಇಲ್ಲಿ ಅಧಿಕಾರದ ಪ್ರಮಾಣ ಹೆಚ್ಚಿರೋದು ಕೇಂದ್ರ ಸರ್ಕಾರಕ್ಕೆ. ಆವತ್ತಿನ ಕೇಂದ್ರ ಸರ್ಕಾರ ಪ್ರಬಲವಾಗಿತ್ತು, ಅಲ್ಲಿನ ಪ್ರಧಾನಿಯೂ ಕೂಡ ಪ್ರಬಲ ಆಗಿದ್ದರು. ನಮಗೆಲ್ಲ ಗೊತ್ತಿದೆ, 1975ರ ತುರ್ತು ಪರಿಸ್ಥಿತಿಯ ಸಂದರ್ಭಕ್ಕೆ 42ನೇ ತಿದ್ದುಪಡಿಯನ್ನು ತಗೊಂಡು ಬಂದರು, 43ನೇ ತಿದ್ದುಪಡಿಯನ್ನು ತಗೊಂಡು ಬಂದರು. ಆ ಸಂವಿಧಾನದ ಪೂರ್ವ ಪೀಠಿಗೆಗೆ ತಿದ್ದುಪಡಿ ತರಲಿಕ್ಕೆ ಕೆಲಸವನ್ನು ಮಾಡಿದಾಗ ಆವತ್ತಿಗೂ ಕೂಡ ಸಮಾಜ ವಿರೋಧಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ವಿರೋಧಿಸಿದವ್ರನ್ನ ಜೈಲಿಗೆ ಹಾಕಿದ್ರು, ಕೆಲವರನ್ನು ಹೊಡೆದ್ರು, ಇನ್ನು ಕೆಲವರ ಮೇಲೆ ಗುಂಡಿನ ದಾಳಿ ಆಯಿತು. ಇನ್ನು ಏನೇನೆಲ್ಲ ಸಮಸ್ಯೆಗಳು ಈ ರಾಷ್ಟ್ರದಲ್ಲಿ ಆಗಿದೆ ಅಂತ ನಿಮಗೆ ಗೊತ್ತಿದೆ. ಪತ್ರಕರ್ತರಾಗಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಯಾವ ಮಟ್ಟಕ್ಕೆ ಕಿತ್ಕೊಳ್ಳಾಗಿದೆ ಅಂತ ಅನ್ನೋದನ್ನು ನಾನೇ ನಿಮಗೆ ವಿವರವಾಗಿ ಹೇಳಬೇಕಾಗಿಲ್ಲ. ಹೀಗೆ ಒಟ್ಟು ಇಡೀ ದೇಶದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವುದು ಆರ್ಟಿಕಲ್ 19(1)A ಅಂತ ನಾವು ವಾಕ್ ಸ್ವಾತಂತ್ರ್ಯವನ್ನು ಅಥವಾ ಪತ್ರಿಕಾ ಸ್ವಾತಂತ್ರ್ಯವನ್ನು ಮಾತನಾಡ್ತೀವೋ ಅದನ್ನೇ ಕಿತ್ಕೊಳ್ಳಲಾಯಿತು. ಅದು ಮಾತ್ರ ಅಲ್ಲ, ಇಡೀ ಸಂವಿಧಾನ ಕೊಟ್ಟಿರೋ ಎಲ್ಲ ಮೂಲಭೂತ ಹಕ್ಕುಗಳನ್ನು ಕೂಡ ಕಿತ್ಕೊಳ್ಳಲಾಯಿತು ಅಂತ ಹೇಳಿ. ಆ ಕಾಲದಲ್ಲಿ ವಿಶೇಷವಾಗಿ ನಿಮಗೊಂದು ಕೇಸನ್ನು ಗಮನಕ್ಕೆ ತಗೊಂಡು ಬರಬೇಕು ಅಂತ ಹೇಳಿದ್ರೆ, SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಕರಣ. ಆ ಪ್ರಕರಣವನ್ನು ನೀವು ನೋಡಿದ್ರೆ, ಇದೇ SR ಬೊಮ್ಮಾಯಿಯವರ ಸರ್ಕಾರವನ್ನು ಪತನಗೊಳಿಸಿದ್ದಕ್ಕಾಗಿ ಬೊಮ್ಮಾಯಿಯವರು ಆವತ್ತಿಗೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಅಲ್ಲಿ ಇದನ್ನು ಚಾಲೆಂಜ್ ಮಾಡ್ತಾರೆ. ಅದಾದಮೇಲಿಂದ ಇದಕ್ಕೆ ತಿದ್ದುಪಡಿ ತರ್ತಾರೆ. 356ನೇ ವಿಧಿ ಏನಿದೆಯೋ ಇದಕ್ಕೆ ಆಗ ತಿದ್ದುಪಡಿ ತಗೊಂಡು ಬಂದಿದ್ದನ್ನು ಸರಿ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಆವತ್ತಿನ ಸರ್ವೋಚ್ಚ ನ್ಯಾಯಾಲಯ ಇದು ತಪ್ಪು ಅಂತ ಹೇಳುತ್ತೆ. ಹಾಗೆ ಕೇಂದ್ರ ಸರ್ಕಾರ ಅವತ್ತು ನಡ್ಕೊಂಡಿದೆ. ಆ ಕಾರಣಕ್ಕಾಗಿ ಜನ ಪ್ರಶ್ನಿಸಿಲ್ಲ ಅಂತ ನೀವು ಅಂದ್ಕೊಳ್ಬೋದು. ಆದರೆ ಜನ ಪ್ರಶ್ನಿಸಿಲ್ಲ ಇಲ್ಲ, ಖಂಡಿತವಾಗಿಯೂ ಪ್ರಶ್ನೆ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ, ಹಿಂದೆ ಅದು ಜನಸಂಘ ಆಗಿತ್ತು, ಅದಾದಮೇಲೆ ಭಾಜಪ ಆಯಿತು, ಭಾರತೀಯ ಜನತಾ ಪಕ್ಷ ಆಯಿತು. ಭಾರತೀಯ ಜನತಾ ಪಕ್ಷ 1989 ಅಂದರೆ 80ರ ದಶಕದಲ್ಲಿ ತಾನು ಮತ್ತೆ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಜಾರಿಗೆ ತಗೊಂಡು ಬರಬೇಕು ಅಂತ ಪ್ರಯತ್ನವನ್ನು ಮಾಡಿತು. 99ರಲ್ಲಿ ತನ್ನ ಪ್ರಣಾಳಿಕೆಗೆ ಮತ್ತೆ ಸೇರಿಸ್ಕೊಳ್ತು, ಒಂದು ರಾಷ್ಟ್ರ ಒಂದು ಚುನಾವಣೆ ನಾವು ಜಾರಿಗೆ ತಗೊಂಡು ಬರ್ತೀವಿ ಅಂತೇಳಿ. ಆದರೆ ಇದರದ್ದೊಂದು ಶಾಸನಾತ್ಮಕ ಬಿಕ್ಕಟ್ಟು ಏನಿದೆ ಅಂತ ಹೇಳಿದ್ರೆ, ನೀವು ರಾಜ್ಯ ಸರ್ಕಾರಗಳ ಅನುಮತಿ ಬೇಕಾಗತ್ತೆ, ಕೇಂದ್ರ ಸರ್ಕಾರದ ಅನುಮತಿ ಬೇಕಾಗತ್ತೆ. ಕೇಂದ್ರ ಸರ್ಕಾರ ಇನ್ ದ ಸೆನ್ಸ್ ನಾನು ಹೇಳ್ತಾ ಇರೋದು, ಈಗ ಪಾರ್ಲಿಮೆಂಟಲ್ಲಿ ನಿಮಗೆ 2/3 ಮೆಜಾರಿಟಿ ಬೇಕು. ಎರಡೂ ಸಭೆಗಳಲ್ಲೂ ಕೂಡ ಇದನ್ನು ಮಂಡನೆ ಮಾಡಿ ಅದಕ್ಕೆ ಅನುಮೋದನೆ ಸಿಗಬೇಕಾಗತ್ತೆ. ಅದಾದ ಮೇಲಿಂದ ಅದನ್ನು ರಾಜ್ಯಗಳಿಗೂ ಕೂಡ ಅಭಿಪ್ರಾಯ ಕಳಿಸ್ಬೇಕಾಗತ್ತೆ. ಅದಾದ ಮೇಲೆ ರಾಷ್ಟ್ರಪತಿಗಳ ಅಂಕಿತ ಆಗಬೇಕಾಗತ್ತೆ. ಇಷ್ಟೆಲ್ಲ ಒಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ ಆಗಬೇಕಾದ್ರೆ ಅಷ್ಟು ಸಾಮರ್ಥ್ಯ ಅಂದಿನ ಕೇಂದ್ರ ಸರ್ಕಾರಕ್ಕೆ ಇಲ್ಲದೆ ಇರೋ ಕಾರಣಕ್ಕೆ ಅದು ನೆನೆಗುದಿಗೆ ಬಿದ್ದಿತ್ತು. ಮತ್ತು ಆಬ್ವಿಯಸ್ಲಿ ಯಾರು ಇದನ್ನು ತೆಗೆದು ಹಾಕಿದ್ರು ಅಥವಾ ಒಂದು ರಾಷ್ಟ್ರ ಒಂದು ಚುನಾವಣೆ ಆಗೋದು ಬೇಡ ಅಂತೇಳಿ ಅಪೇಕ್ಷೆ ಪಟ್ಟು ರಾಜ್ಯ ಸರ್ಕಾರಗಳ ಪತನ ಮಾಡಲಿಕ್ಕೆ ಶುರು ಮಾಡಿದ್ರು, ಅವ್ರಿಗೇನು ಮುಂದೆ ಇದನ್ನು ಮತ್ತೆ ಮುಂದುವರಿಸಬೇಕು ಅಂತೇನು ಅಭಿಪ್ಸೆ ಇರಲಿಲ್ಲ. ಆ ಕಾರಣಕ್ಕೆ ಅದು ಹಾಗೆ ಉಳ್ಕೊಂಡಿತ್ತು. ಪ್ರತಿ ಬಾರಿಯೂ ಕೂಡ BJP ಇದನ್ನು ತನ್ನ ಆಶ್ವಾಸನೆಗಳಲ್ಲಿ ಹಾಕ್ಕೊಂಡು ಬರ್ತಾ ಇದೆ. ಯಾಕೆ ಈಗ ಸದ್ಯಕ್ಕೆ ಮುನ್ನೆಲೆಗೆ ಬಂದಿದೆ? ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಸೌಂಡ್ ಮಾಡ್ತಾ ಇದೆ, ಯಾಕಿದು? ನಾನು ಹೇಳಿದ್ನಲ್ಲ, 1980ರ ದಶಕ 90ರ ದಶಕದಲ್ಲೂ ಕೂಡ ಆಗಿನ ಭಾರತೀಯ ಜನತಾ ಪಕ್ಷ ಇದನ್ನು ತರಬೇಕು ಅಂತ ಹೇಳಿ ಅದು ಅಪೇಕ್ಷೆ ಪಟ್ಟಿತ್ತು. ಆದರೆ ಸಾಮರ್ಥ್ಯದ ಕಾರಣಕ್ಕೆ ಅದು ಸಾಧ್ಯ ಆಗಿರಲಿಲ್ಲ. ಆದರೆ 2019ರಲ್ಲಿ 2014ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಮತ್ತೆ 19ರಲ್ಲಿ ತಮ್ಮ ಪ್ರಣಾಳಿಕೆಗೆ ಇದನ್ನು ಸೇರಿಸ್ಕೊಳ್ತಾರೆ. ಅದು 24ರಲ್ಲೂ ಕೂಡ ಪ್ರಣಾಳಿಕೆಯಲ್ಲಿ ಇತ್ತು. ನೀವು BJPಯ ಮ್ಯಾನಿಫೆಸ್ಟೋವನ್ನು ಓದಿದ್ರೆ ಅದರಲ್ಲಿ ಈ ವಿಷಯಗಳಿದ್ದಾವೆ. ಅದು ಈಗ ಮೋದಿ ಅವರದೇ ಸರ್ಕಾರ ಇರೋದರಿಂದ ಅವ್ರಿಗೊಂದು ಇಚ್ಛಾಶಕ್ತಿ ಅಂತೂ ಇದೆ. ಈ ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯನ್ನು ಸುಧಾರಿಸಬೇಕು, ಈ ರಾಷ್ಟ್ರದ ಚುನಾವಣಾ ವ್ಯವಸ್ಥೆಗೆ ಒಂದು ಭದ್ರ ಅಡಿಪಾಯವನ್ನು ಹಾಕಬೇಕು. ಕೇಂದ್ರ ಸರ್ಕಾರಗಳು ಯಾವ ಬರ್ತಾವೋ ಗೊತ್ತಿಲ್ಲ, ಆದರೆ ಬರುವಂಥ ಸರ್ಕಾರಗಳು ಗಟ್ಟಿಯಾಗಿ ಆಳ್ವಿಕೆಯನ್ನು ಮಾಡಬೇಕು. ಮತ್ತು ಬರುವಂಥ ಸರ್ಕಾರಗಳು ಚುನಾವಣಾ ವೆಚ್ಚದ ಹೆಸರಲ್ಲಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ರೂಪಾಯಿಯನ್ನು ಈ ದೇಶದಿಂದ ಹಾಳು ಮಾಡಬಾರ್ದು, ಈ ಬೊಕ್ಕಸದಿಂದ ವ್ಯಯ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ
ಈ ಒಂದು ರಾಷ್ಟ್ರ ಒಂದು ಚುನಾವಣೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ನೀವು ಆಗಲೇ ಹೇಳಿದ್ರಿ ಆರ್ಥಿಕವಾಗಿ ಬಹಳ ಅದ್ಭುತವಾದ ಯೋಜನೆ ಅಂತ ಹೇಳಿ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವೆಲ್ಲ ಲಾಭಗಳನ್ನು ಈ ಯೋಜನೆಯಿಂದ ನಿರೀಕ್ಷೆ ಮಾಡ್ಬೋದು ನಾವು? ಖಂಡಿತವಾಗೂ ಸ್ವಸ್ತಿಕ್, ಸಾಮಾಜಿಕವಾಗಿ ಲಾಭ ಏನಿದೆ ಅಂತ ಕೇಳಿದ್ರೆ, ಒಂದು ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬಹುದಾದಂತಹ ಅಂಶ ಇದರಲ್ಲಿದೆ. ಒಂದು ಜನಪ್ರತಿನಿಧಿಗಳು ಆಗ ಬಯಸುವಂಥವ್ರು ಏನು ಚುನಾವಣಾ ಪ್ರಚಾರದ ಸಂದರ್ಭಕ್ಕೆ ಹಣ ಕೊಡೋದು, ಹೆಂಡ ಕೊಡೋದು, ಸಾಮಾನುಗಳನ್ನು ಕೊಡೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನು ಕೊಟ್ಟು ಅದನ್ನು ಅವರು ನಡೆಸುವಂಥದ್ದನ್ನು ಮಾಡ್ತಾ ಇದ್ದಾರೋ, ಚುನಾವಣೆ ಗೆಲ್ಲುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೋ, ಇದಕ್ಕೆ ಕಡಿವಾಣ ಬೀಳುತ್ತೆ ಏಕಕಾಲಕ್ಕೆ ಚುನಾವಣೆ ಆಗೋದ್ರಿಂದ. ಮತ್ತೊಂದು ಮುಖ್ಯವಾಗಿ ನಿಮಗೆ ಸಾಮಾಜಿಕವಾಗಿ ಲಾಭ ಏನು ಅಂತ ಹೇಳಿದ್ರೆ, ಜನರಲ್ಲಿ ಒಂದು ಪ್ರಜ್ಞೆ ಮೂಡುತ್ತೆ. ನೀವು ಮತ್ತೆ ಮತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಚುನಾವಣೆ ಮಾಡ್ತಾ ಇರಬೇಕಾದಾಗ ಅನೇಕರಿಗೆ ಚುನಾವಣೆಗಳಿಗೆ ಬಂದು ಮತ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನೀವು ಏಕಕಾಲಕ್ಕೆ ಎಲ್ಲ ಚುನಾವಣೆಗಳು ನಡೆದುಬಿಟ್ರೆ, ವಿಧಾನಸಭೆ ಮತ್ತು ಲೋಕಸಭೆ ಎರಡೂ ಚುನಾವಣೆಗೆ ನಡೆದುಬಿಟ್ರೆ ಜನ ಬಂದು ಮತ ಹಾಕಲಿಕ್ಕೂ ಸುಲಭ ಆಗತ್ತೆ. ರಜೆಗಳನ್ನು ಅನೇಕರು ತಗೊಂಡು ಊರಿಗೆ ಹೋಗಿ ಮತ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕಾಗಿರುವಂತಹ ಸನ್ನಿವೇಶಗಳನ್ನು ನಾವು ನೋಡ್ತೀವಿ. ಅನೇಕ ಸಾರಿ ಬೆಂಗಳೂರಲ್ಲಿ ಎಷ್ಟು ಜನ ಎಲ್ಲ ಊರಿಗೆ ಹೋಗ್ತಾರೆ, ಚುನಾವಣೆ ಸಂದರ್ಭಕ್ಕೆ ಹೋಗೋ ಪ್ರಯತ್ನ ಮಾಡ್ತಾರೆ. ಇನ್ಗೆ ಎಷ್ಟು ಜನ ಹೋಗದೆ ಇಲ್ಲೇ ಉಳ್ಕೊಳ್ಳಿ ಅಂಥ ಪರಿಸ್ಥಿತಿ ಬರುತ್ತೆ ಅಂತೆಲ್ಲ ನೋಡಿದ್ದೀವಿ ನಾವು. ಹೀಗಾಗಿ ಆ ಲಾಭ ಅಂತೂ ಖಂಡಿತವಾಗಿಯೂ ಆಗುತ್ತೆ. ಏಕಕಾಲಕ್ಕೆ ಚುನಾವಣೆ ನೋಡೋದ್ರಿಂದ 5 ವರ್ಷದಲ್ಲಿ ಒಂದು ದಿನ ಹೋಗಿ ಮತ ಹಾಕಿ ಬರಲಿಕ್ಕೆ ಯಾರಿಗೂ ತೊಂದರೆ ಇಲ್ಲ, ಹೋಗಿ ಮತ ಹಾಕಿ ಬರ್ತಾರೆ. ಅದು ಸಾಮಾಜಿಕ ಲಾಭ. ಇನ್ನು ಶೈಕ್ಷಣಿಕ ಲಾಭವನ್ನು ನೀವು ಕೇಳಿದ್ದೀರಿ. ಶೈಕ್ಷಣಿಕವಾಗಿ ಮುಖ್ಯವಾಗಿ ನೀವು ಯೋಚನೆ ಮಾಡಿ, ಚುನಾವಣೆ ಸಂದರ್ಭಕ್ಕೆ ಲಕ್ಷಾಂತರ ಶಿಕ್ಷಕರನ್ನು ಚುನಾವಣಾ ಅಧಿಕಾರಿಗಳಾಗಿ ಅವ್ರನ್ನ ಬೇರೆ ಬೇರೆಯ ಜವಾಬ್ದಾರಿಗಳನ್ನು ಕೊಟ್ಟು, ಅವ್ರನ್ನ BLOಗಳನ್ನು ಮಾಡಿ, ಇನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟು ಅವ್ರನ್ನ ಕೆಲಸಕ್ಕೆ ಹಚ್ತಾರೆ. ಅಂದರೆ ಶಾಲೆಯಲ್ಲಿ ಪಾಠ ಮಾಡಬೇಕು ಅಂತ ನೇಮಕ ಮಾಡಿಕೊಂಡಿರುವಂತಹ ಶಿಕ್ಷಕರು ಅವರು ಹೆಚ್ಚು ಕಡಿಮೆ ಒಂದು 2 ರಿಂದ 3 ತಿಂಗಳು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ತಮ್ಮಂತ ತೊಡಗಿಸ್ಕೊಳ್ಬೇಕಾಗತ್ತೆ. ಅವ್ರಿಗೆ ಟ್ರೈನಿಂಗ್ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಚುನಾವಣೆ ನೀವು ಒಮ್ಮಕ್ಲೇ ಅಂತ ನಾಳೆ ಚುನಾವಣೆ ಅಂದರೆ ಇವತ್ತಂತ ಹೋಗಿ ಅವರು ಚುನಾವಣಾ BB-ಪ್ಯಾಟು ಅದನ್ನೆಲ್ಲ ತೊಗೊಂಡು ಬಾಕ್ಸ್ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಓಟ್ ಹಾಕಿಸ್ಕೊಳ್ಳಿಕ್ಕಂತೂ ಆಗೋದಿಲ್ಲ. ಅವರು ಮೊದಲೇದಾಗಿ ಟ್ರೈನಪ್ ಆಗಬೇಕು. ಆ ದೃಷ್ಟಿಯಿಂದ ಅವರಿಗೆ ಟ್ರೈನಿಂಗ್ ಅರೇಂಜ್ ಮಾಡಬೇಕು, ಅವರಿಗೆ ಸಾರಿಗೆ ವ್ಯವಸ್ಥೆಯನ್ನು ಅರೇಂಜ್ ಮಾಡಬೇಕು. ಅದಾದಮೇಲೆ ಆ ಶಿಕ್ಷಕರುಗಳ ವಾರಾನುಗಟ್ಟಲೆ ಆ ಟ್ರೈನಿಂಗ್ ಸೆಂಟರ್ಗಳಿಗೆ ಹೋಗಬೇಕಾಗತ್ತೆ, ತಮ್ಮ ಸಮಯವನ್ನು ಅಲ್ಲಿ ವಿನಿಯೋಗ ಮಾಡಬೇಕಾಗತ್ತೆ. BLOಗಳಾಗಿ ಪ್ರತಿ ಚುನಾವಣೆಗಿಂತ ಪೂರ್ವದಲ್ಲಿ ನಿಮಗೆಲ್ಲ ಗೊತ್ತಿದೆ ಮತ ಪರಿಷ್ಕರಣೆಗಳಾಗ್ತವೆ, ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ತದೆ, ಹೊಸ ಸೇರಿಸೋದಿದ್ರೆ ಸೇರಿಸ್ತಾರೆ, ಡಿಲೀಟ್ ಮಾಡೋದಿದ್ರೆ ಡಿಲೀಟ್ ಮಾಡ್ತಾರೆ. ಈ ಥರದ ಬೇರೆ ಬೇರೆ ಪ್ರಕ್ರಿಯೆಗಳು ಆಗ್ತಾ ಇರ್ತವೆ. ಅದಕ್ಕೆಲ್ಲದಕ್ಕೂ ಕೂಡ ಅವ್ರು ತೊಡಗಿಸ್ಕೊಳ್ಬೇಕಾಗತ್ತೆ. ಹೀಗೆಲ್ಲ ಇರಬೇಕಾದಾಗ ಶಾಲಾ ಶಿಕ್ಷಕರ ತೊಡಗಿಸಿಕೊಳ್ಳುವಿಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಹೆಚ್ಚಾಗಿರೋದ್ರಿಂದ ಅವರು ಮಕ್ಕಳ ಶೈಕ್ಷಣಿಕ ಒಂದು ವಿದ್ಯಮಾನಕ್ಕೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅವರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೆ ಮುಖ್ಯವಾಗಿ ಈ ಚುನಾವಣೆಗಳು ಏಕಕಾಲಕ್ಕೆ ನಡೀಬೇಕು, ಒಂದು ರಾಷ್ಟ್ರ ಒಂದು ಚುನಾವಣೆ ಎನ್ನುವುದು ಜಾರಿಗೆ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಕಿರಣ, ಈ ಪ್ರಶ್ನೆಯನ್ನು ನಾನು ಕೇಳಬೇಕು ಬೇಡವೋ ಗೊತ್ತಿಲ್ಲ. ಸಾಕಷ್ಟು ಸಲ ನಾವು ಲೋಕಸಭೆ ಎಲೆಕ್ಷನ್ ಬಂದಾಗ, ರಾಜ್ಯಸಭೆ ಎಲೆಕ್ಷನ್ ಬಂದಾಗ ನಾವೆಲ್ಲ ಕೇಳುವಂಥ ಒಂದು ಪದ ಇದೆ ಸರ್ವೇ ಸಾಮಾನ್ಯವಾಗಿ, EVM ಹ್ಯಾಕ್ ಅಂತ. ಈ EVM ಹ್ಯಾಕ್ಗೆ ಏನಾದರೂ ಒನ್ ನೇಷನ್ ಒನ್ ಎಲೆಕ್ಷನಲ್ಲಿ ಆನ್ಸರ್ ಇದೆಯಾ? ನೋಡಿ ಸ್ವಸ್ತಿಕ್, ನನಗೆ ಈ ಒಬ್ಬ ತರುಣನಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ EVM ಹ್ಯಾಕ್ ಅಂತ ಹೇಳೋರು ನೋಡಿದ್ರೇ ನನಗೂ ಬರುತ್ತೆ. ಯಾಕೆ ಅಂತಂದರೆ, ನೀವು EVM ಹ್ಯಾಕ್ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾ ಇದ್ದೀರಿ, ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಕೆಲವರಂತೂ ಅದನ್ನು ವಿದೇಶಕ್ಕೂ ಹೋಗಿ ಚರ್ಚೆ ಮಾಡಿ ಬಂದಿದ್ದಾರೆ ದಿಢ ಪಂಡಿತರು. ಆದರೆ ಒಂದು ಈವರೆಗೂ ಚುನಾವಣಾ ಆಯೋಗವೂ ಹೇಳ್ತಾ ಇದೆ, ಕೇಂದ್ರ ಸರ್ಕಾರವೂ ಹೇಳ್ತಾ ಇದೆ, ರಾಜ್ಯ ಸರ್ಕಾರಗಳು ಅನೇಕ ಹೇಳ್ತಾ ಇದ್ದಾವೆ. ಅದೆಲ್ಲ ಬಿಡಿ, ಸ್ವತಃ ನ್ಯಾಯಾಲಯ ಹೇಳಿದ್ದೆ ಯಾವುದಾದ್ರೂ ಒಂದು EVMನ್ನು ಹ್ಯಾಕ್ ಆಗಿರುವಂಥದ್ದನ್ನು ನೀವು ತೋರಿಸ್ಕೊಡಿ, ಸಾಬೀತು ಮಾಡಿ. ಪ್ರತಿ ವರ್ಷ EVM ಹ್ಯಾಕಿಂಗ್ ಕಂಟೆಸ್ಟ್ ನಡೆಯುತ್ತೆ. ಒಬ್ಬರು ಕೂಡ EVM ಹ್ಯಾಕಿಂಗ್ ಕಂಟೆಸ್ಟಲ್ಲಿ ಇವತ್ತಿಗೂ ಕೂಡ ಆ EVM ಮಷಿನ್ಗಳನ್ನು ಹ್ಯಾಕ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ನೀವು ಯಾವ ಆಧಾರದಲ್ಲಿ ಹೇಳ್ತಾ ಇದ್ದೀರಿ? ಬೇಕಲ್ಲ, ಆಧಾರಗಳು ಬೇಕಲ್ಲ. ಸುಮ್ಮನೆ ಕಪೋಲಕಲ್ಪಿತವಾಗಿ ಏನೋ ಮಾತಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಕೇಳಿಸ್ಕೋಬೋದೇನೋ. ಆದರೆ ಈ ದೇಶ ಜಾಗೃತ ತರಂಡರಾಗಿ ನಾವೇನು ಕೇಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಮತ್ತು ನೀವು ಎಲ್ಲೆಲ್ಲೆಲ್ಲ EVM ಹ್ಯಾಕ್ ಅಂತ ಯಾರ್ಯಾರೆಲ್ಲ ಹೋಗಿ ಭಾಷಣ ಮಾಡಿದಾರೋ ಎಲ್ಲ ಸೋಲ್ತಾ ಇದ್ದಾರೆ. ಯಾಕೆಂದರೆ ಈ ದೇಶದ ಜನಕ್ಕೂ ಗೊತ್ತಿದೆ, ಪ್ರಜೆಗಳಿಗೂ ಗೊತ್ತಿದೆ, EVMಗಳು ಹ್ಯಾಕ್ ಆಗ್ತಾ ಇಲ್ಲ. EVMಗಳು ಹ್ಯಾಕ್ ಆಗಿದ್ದರೆ ಕರ್ನಾಟಕದಲ್ಲಿ ಈ ಬಾರಿ ರಾಜ್ಯ ಸರ್ಕಾರದ ಸ್ಥಾನದಲ್ಲಿ ಕೂರಬೇಕಾಗಿರುವ ಪಕ್ಷ ಕಾಂಗ್ರೆಸ್ ಆಗಿರ್ತಿರಲಿಲ್ಲ. ಬದಲಾಗಿ ಇನ್ಯಾವುದೋ ಅವ್ರು ಹೇಳುವಂತೆ ಭಾಜಪಾನೋ ಅಥವಾ ಅದರ ಮಿತ್ರ ಪಕ್ಷಗಳು ಇಲ್ಲಿ ಬಂದು ಅಧಿಕಾರಕ್ಕೆ ಕೂತ್ಕೊಳ್ಬೋದಾಗಿತ್ತು.
ಅಂದರೆ ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಬಂದರೆ ಅದು ಪ್ರಜಾತಂತ್ರ ಅಥವಾ ಅದು ಪ್ರಜೆಗಳ ನ್ಯಾಯ ತೀರ್ಮಾನ. ನೀವು ಸೋತರೆ ಅದು ಪ್ರಜಾತಂತ್ರದ ಸೋಲು ಅಥವಾ ಪ್ರಜಾಪ್ರಭುತ್ವದ ಸೋಲ, EVM ಹ್ಯಾಕ? ಏನು ಹೇಳ್ತಾ ಇದ್ದೀರಿ ನೀವು? ಈಗ ರಾಹುಲ್ ಗಾಂಧಿ ಅವರು ಈ ಹಿಂದೆ ಇದ್ದಂಥ EVM ಮಿಷಿನ್ ಏನಿದೆ, ಆ EVM ಮಿಷಿನನ್ನೇ ಬೇಡ ಅಂತ ಹೇಳಿ ಹಳೆಯ ಚುನಾವಣೆ ಪದ್ಧತಿ ಏನಿತ್ತು ಅದನ್ನೇ ವಾಪಸ್ ತನ್ನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬ್ಯಾಲೆಟ್ ಪೇಪರ್ಗಳನ್ನು ಹಾಕುವಂಥ ಒಂದು ಪದ್ಧತಿ, ಆ ವಿಧಾನವನ್ನೇ ವಾಪಸ್ ತನ್ನಿ ಅಂತ. ನೀವು ಇದಕ್ಕಿಂತನೂ ಹಿಂದೆ ಹೋಗಿ ಸ್ವಾತಂತ್ರ್ಯ ಕಾಲದಲ್ಲಿದ್ದಂಥ ಒಂದು ಯೋಜನೆಯನ್ನು ತನ್ನಿ ಅಂತ ಹೇಳ್ತಾ ಇದ್ದೀರಾ. ನಿಮಗೂ ಅವ್ರಿಗೂ ಏನು ವ್ಯತ್ಯಾಸ? ಸ್ವಸ್ತಿಕ್, ನೀವೇ ಹೇಳಿ. ಪತ್ರಿಕೋದ್ಯಮದ ವಿದ್ಯಾರ್ಥಿಯಾಗಿ, ಪತ್ರಕರ್ತರಾಗಿ ನೀವು ಅನೇಕ ಸಂಗತಿಗಳನ್ನು ತಿಳಿದವರಾಗಿದ್ದೀರಿ. EVM ಜಾರಿಗೆ ಬಂದಿದ್ದು ಯಾರ ಕಾಲದಲ್ಲಿ? ಅವ್ರದ್ದೇ ಕಾಲದಲ್ಲಿ ತಾನೆ, ಅವ್ರ ಸರ್ಕಾರ ಇದ್ದಾಗಲೇ ತಾನೆ. ಹಂಗಿರುವಾಗ ನೀವು ಅವತ್ತು ನಿಮ್ಮ ಸರ್ಕಾರ ತರಬೇಕಾದಾಗ ವಿರೋಧ ಮಾಡಬೇಕಾಗಿತ್ತಲ್ಲ. ಮೊಟ್ಟ ಮೊದಲಿಗೆ ಕನಸ್ಕೊಂಡವ್ರು ನಿಮ್ಮ ತಂದೆ, ಈಗ ನೀವು ಯಾರ ಹೆಸರು ಹೇಳಿದ್ರಲ್ಲ ಅವ್ರ ತಂದೆ. ಈಗ BJP ಆರಂಭದಲ್ಲೇ ಆಧಾರ್ ಕಾರ್ಡ್ ಅಂತ ಬಂದಾಗ ಅದನ್ನು ವಿರೋಧ ಮಾಡಿತ್ತು. ಆ ನಂತರ ಈಗ ಅತಿ ಹೆಚ್ಚು ಪ್ರಮೋಟ್ ಮಾಡ್ತಾ ಇರೋದು ಇದೇ BJP ಸರ್ಕಾರ. ಸೊ ಯಾರು ಯೋಜನೆಯನ್ನು ಆರಂಭದಲ್ಲಿ ವಿರೋಧಿಸ್ತಾರೆ ಅಥವಾ ಅದನ್ನು ಒಪ್ಕೊಳ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಆ ನಂತರ ಆ ಯೋಜನೆಯಲ್ಲಿ ಯಾವುದಿದೆ, ಒಳ್ಳೇದಿದೆ, ಕೆಟ್ಟದಿದೆಯೋ ಅಂತ ಆಮೇಲೆ ಗೊತ್ತಾಗೋದು. ಮೊದಲನೇದಾಗಿ ತಮ್ಮ ಸಿದ್ಧಾಂತ ಇದನ್ನು ಒಪ್ಕೋತಿರೋ ತಾವು? ನೋಡಿ, ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ. ಏನು ಹೇಳಿ? ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ. ಜಗತ್ತಿನ ಎಲ್ಲ ಕಡೆಯಿಂದಲೂ ಕೂಡ, ಎಲ್ಲಿಂದ ಕೂಡ ಆದರೂ ಒಳಿತು ಬರಲಿ, ಅದನ್ನು ಸ್ವೀಕಾರ ಮಾಡ್ತೀವಿ, ಮಾಡಬೇಕು. ಇದು ಚಿಂತನೆ, ಇದು ಅಪ್ಪಟ ಭಾರತೀಯ ಚಿಂತನೆ. ಇದು ಹಂಗಿರಬೇಕಾದಾಗ ಮೊದಲು ಆಧಾರ್ನಲ್ಲಿ ಅನೇಕ ಲೋಪದೋಷಗಳಿದ್ದವು. ಅದನ್ನು ಸರಿಪಡಿಸಬೇಕಾಗಿರೋ ಕಾರಣಕ್ಕೆ ಆಧಾರ್ ನಿರಾಧಾರ್ ಅಂತೇಳಿ ಇದೇ ನರೇಂದ್ರ ಮೋದಿಯವರು ದೊಡ್ಡ ಪ್ರಮಾಣದಲ್ಲಿ ಒಂದು ಕ್ಯಾಂಪೇನ್ ಮಾಡಿದ್ರು. ಅವ್ರ ಸರ್ಕಾರ ಎಲ್ಲ ಮಾಡಿತ್ತಾಗ ಅವರ ಪಕ್ಷಗಳು ಮಾಡಿದ್ವು. ಆದರೆ ಅದಾದ ನಂತರ ಆಧಾರ ಒಳ್ಳೆಯದು ಅಂತ ಗೊತ್ತಾದ ಮೇಲೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಇವತ್ತಿಗೂ ಇಂದಿರಾ ಆವಾಸ್ ಯೋಜನೆ ಹಾಗೆ ಇದೆ, ಒಳ್ಳೆಯದು ಅನ್ನೋ ಕಾರಣಕ್ಕಿದೆ. ಅಥವಾ ನೀವು ಬೇರೆ ಬೇರೆ ಅವ್ರು ತೊಗೊಂಡು ಬಂದಿರುವಂಥ ಅನೇಕ ಯೋಜನೆಗಳು ಇವತ್ತು ಜಾರಿಯಲ್ಲಿದ್ದಾವೆ. ಯಾಕೆ ಅಂತ ಹೇಳಿದ್ರೆ ಅವು ಸಮಾಜಕ್ಕೆ ಒಳಿತಾಗಿದ್ದಾವೆ, ಒಳ್ಳೇದು ಮಾಡ್ತವೆ. ಆ ಕಾರಣಕ್ಕೆ ಅದು ಬೇಕು ಅಂತ ಹೇಳಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಯಾವುದೂ ಇದಿಲ್ಲ. ಮತ್ತು ನೋಡಿ, ರಾಜಕಾರಣದ ಹೊರತಾಗಿ ಇದನ್ನು ಚಿಂತನೆ ಮಾಡಬೇಕಾಗಿರೋದು ತುಂಬ ಮುಖ್ಯ. ಇಷ್ಟೆಲ್ಲ ಯೋಜನೆಗಳಿರುವಾಗ BJPಗೆ ಇದರಲ್ಲಿ ಒಲವು ಜಾಸ್ತಿ ಯಾಕೆ? ಗೊತ್ತಿಲ್ಲ ನನಗೆ ಕಾಂಗ್ರೆಸ್ ಬಗ್ಗೆ ಏನು ಅಂತ ಹೇಳಿ. ಯಾಕೆಂದರೆ ನಾನು BJPದು ಕಾಂಗ್ರೆಸ್ದು ಯಾರ್ದು ವಕ್ತಾರ ಅಲ್ಲ ನಾನು. ನಂಗೆ BJPಗೆ ಯಾಕೆ ಇಂಟ್ರೆಸ್ಟು ಅಂತ ಕೇಳೋದಕ್ಕಿಂತ ಇದು ಈಗಿನ ಕೇಂದ್ರ ಸರ್ಕಾರಕ್ಕೆ ಯಾಕೆ ಹೆಚ್ಚು ಆಸಕ್ತಿ ಅಂತ ಕೇಳಿದ್ರೆ ನಾನು ಉತ್ತರ ಹೇಳ್ಬೋದೇನೋ. ಈಗಿನ ಕೇಂದ್ರ ಸರ್ಕಾರಕ್ಕೆ ಒಂದು ಬದ್ಧತೆ ಇದೆ. ಮತ್ತು ಈಗಿನ ಕೇಂದ್ರದಲ್ಲಿ ಕೂತಿರುವಂತಹ ನಾಯಕರಿಗೂ ಕೂಡ ಒಂದು ಸೂಪರ್ವಿಷನ್ ಇದೆ. ಮುಂದಿನ 20 ವರ್ಷ 25 ವರ್ಷಗಳಲ್ಲಿ ಈ ರಾಷ್ಟ್ರ ಏನಾಗಬೇಕು, ಹೇಗಿರಬೇಕು ಎನ್ನುವಂಥ ದೂರದೃಷ್ಟಿ ಇರೋದರಿಂದ ಅವರ ಪರಿಕಲ್ಪನೆಯಲ್ಲಿ ಈ ರಾಷ್ಟ್ರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಹೊಂದಿರಬೇಕು. 2047 ಹೊತ್ತಿಗೆ ವಿಕಸಿತ ಭಾರತ ಆಗಿರಬೇಕು ಎನ್ನುವಂಥ ಚಿಂತನೆ ಇರೋ ಕಾರಣಕ್ಕೆ ಈ ವಿಚಾರವೂ ಕೂಡ ಅವರ ಮನಸ್ಸಲ್ಲಿ ಬಂದಿರಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ಕೂಡ ಈ ಯೋಜನೆಯನ್ನು ಜಾರಿಗೊಳಿಸುವಂಥ, ಅನುಷ್ಠಾನಗೊಳಿಸುವಂಥ ನಿಟ್ಟಿನಲ್ಲಿ ಶುರು ಮಾಡಿದೆ. ಆ ಸಮಿತಿಯ ಬಗ್ಗೆ ಹೇಳಿ. ಜೊತೆಗೆ ತಾವು ಯಾವ ಸಮಿತಿಯಲ್ಲಿದ್ದೀರಾ? ಕರ್ನಾಟಕದಲ್ಲಿ ಯಾರೆಲ್ಲ ಈ ಸಮಿತಿಯನ್ನು ನಿರ್ವಹಣೆ ಮಾಡ್ತಾರೆ? ಆ ಬಗ್ಗೆ ಒಂಚೂರು. ಒಂದು ರಾಷ್ಟ್ರ ಒಂದು ಚುನಾವಣೆಗೆ ನಿಕಟಪೂರ್ವ ರಾಷ್ಟ್ರಪತಿಗಳು, ಮಾಜಿ ರಾಷ್ಟ್ರಪತಿ ಶ್ರೀಯುತ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯ ರಚನೆ ಆಯಿತು. ಈ ಕುರಿತಾಗಿ ಸುದೀರ್ಘವಾಗಿ 2023-24 ಹೊತ್ತಿಗೆ ಒಂದು ವರ್ಷದ ಕಾಲ ಇದರ ಸತತ ಅಧ್ಯಯನ ನಡೆದು, ಅದಾದ ನಂತರ ಇದನ್ನು ಈಗಿನ ಪ್ರಸ್ತುತ ರಾಷ್ಟ್ರಪತಿಗಳಾಗಿರುವಂತಹ ಶ್ರೀಯುತ ದ್ರೌಪದಿ ಮುರ್ಮು ಅವರು ಏನಿದ್ದಾರೆ, ಸನ್ಮಾನ್ಯ ಶ್ರೀ ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಈ ಸಮಿತಿ ಸುಮ್ಮನೆ ಒಂದು ವರದಿಯನ್ನು ಸಂಗ್ರಹ ಮಾಡಿಕೊಟ್ಟಿಲ್ಲ, ಅನೇಕರ ಹತ್ತಿರ ಇದರ ಅಭಿಪ್ರಾಯ ಸಂಗ್ರಹವನ್ನು ಮಾಡಿದ್ದಾರೆ. ವಕೀಲರ ಸಂಘಗಳ ಹತ್ತಿರ ಅಭಿಪ್ರಾಯ ಸಂಗ್ರಹಕ್ಕಾಗಿ ಹೋಗಲಾಗಿದೆ, ಅನೇಕ ಬ್ಯೂರೋಕ್ರೇಟ್ಗಳ ಹತ್ತಿರ ಅಭಿಪ್ರಾಯ ಸಂಗ್ರಹವನ್ನು ಮಾಡಲಾಗಿದೆ. ಹಾಗೆಯೇ ಅನೇಕ ಜನ ನಿವೃತ್ತ ನ್ಯಾಯಾಧೀಶರ ಹತ್ರ ಈ ವಿಚಾರವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಇದರಲ್ಲಿ 99% ಜನ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿ ಆಗಲೇಬೇಕು ಅಂತ ಒತ್ತಾಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ವಿಶೇಷ ಅಂತ ಹೇಳಿದ್ರೆ ಈ ದೇಶದ 50% ರಾಜಕೀಯ ಪಕ್ಷಗಳು ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿ ಆಗಬೇಕು ಎನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾವೆ. ಮತ್ತು ಈ ಸಮಿತಿಯಲ್ಲಿ ಬರೀ BJPಯವರಿದ್ರಾ ಅಂತ ಕೇಳಿದ್ರೆ, ಅಥವಾ ಕೇಂದ್ರ ಸರ್ಕಾರದ ನೇತೃತ್ವದ ಪಕ್ಷಗಳ ನಿಯೋಗದವ್ರು ಮಾತ್ರ ಇದ್ರಾ ಅಂತ ಕೇಳಿದ್ರೆ ಖಂಡಿತವಾಗೂ ಇಲ್ಲ.
ಇಲ್ಲಿ ಕಾಂಗ್ರೆಸ್ನ ಪ್ರತಿನಿಧಿಗಳಿದ್ದರು, ಇಲ್ಲಿ BJPಯ ಪ್ರತಿನಿಧಿಗಳಿದ್ದರು, ಇಲ್ಲಿ NCPಯ ಪ್ರತಿನಿಧಿಗಳಿದ್ದರು, ಇಲ್ಲಿ ಬೇರೆ ಬೇರೆ ಶಿವಸೇನೆಯ ಪ್ರತಿನಿಧಿಗಳಿದ್ದರು, TMC ಪ್ರತಿನಿಧಿಗಳು, ಹೀಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿದ್ದರು. ಸ್ವತಃ ಯಾರು ಅತಿ ಹೆಚ್ಚು BJPಯನ್ನು ವಿರೋಧ ಮಾಡ್ತಾ ಇದ್ದರು, ಜಮ್ಮು ಕಾಶ್ಮೀರದ ರಾಜಕಾರಣಿ ಆಜಾದ್ ಅವರು ಕೂಡ ಈ ಸಮಿತಿಯ ಒಳಗಡೆ ಇದ್ದರು ಅಂತನ್ನೋದು ಸತ್ಯ. ಇವತ್ತು ಈ ಕ್ಯಾಂಪೇನ್ ಇಡೀ ರಾಷ್ಟ್ರಾದ್ಯಂತ ನಡೀತಾ ಇದೆ. ಈ ರಾಷ್ಟ್ರಾದ್ಯಂತ ನಡೆಯುವಂಥ ಕ್ಯಾಂಪೇನ್ನ ಒಟ್ಟು ಸಮಿತಿಯ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥವರು ಕೇಂದ್ರ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೇಂದ್ರ ಸಮಿತಿಯಲ್ಲಿದ್ದಾರೆ. ಅವರ ಆದಿಯಾಗಿ ಮನ್ಸುಖ್ ಮಾಂಡವೀಯ ಅವರು ಸೇರಿದಂತೆ ಅನೇಕ ಜನ ಆ ಸಮಿತಿಯಲ್ಲಿದ್ದಾರೆ. ಇನ್ನು ರಾಜ್ಯದ ಮಟ್ಟಿಗೆ ಬಂದರೆ ಕರ್ನಾಟಕದ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥವರು ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ KS ನವೀನ್ ಅವರು ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಪಕ್ಷಾತೀತವಾಗಿ ತರುಣರು ಇದರಲ್ಲಿ ಸೇರಿಕೊಂಡು ಇವತ್ತು ಕೆಲಸವನ್ನು ಮಾಡುವಂತಾಗ್ತಾ ಇದೆ. ಅದರ ಜೊತೆಗೆ ಈ ರಾಜ್ಯದ ಸಹ ಸಂಯೋಜಕರ ಜವಾಬ್ದಾರಿಯನ್ನು ಪ್ರತಿಮಾ ಸುಭಾಷ್ ಅವರು ವಹಿಸ್ಕೊಂಡಿದ್ದಾರೆ. ಈ ರಾಜ್ಯ ಸಂಚಾಲಕ ಜವಾಬ್ದಾರಿಯನ್ನು ಶ್ರೀಯುತ ಮಲ್ಲಿಕಾರ್ಜುನ್ ಬಾಳಿಕಾಯಿ ಅವರು ವಹಿಸ್ಕೊಂಡಿದ್ದಾರೆ. ಹಾಗೆಯೇ ಸಹ ಸಂಚಾಲಕರಾಗಿ ಅವ್ರ ಜೊತೆಗೆ ತನ್ಮಯಿ ಪ್ರೇಮ್ ಕುಮಾರ್ ಅವರು ಸಾಥ್ ನೀಡ್ತಾ ಇದ್ದಾರೆ. ಜೊತೆಗೆ ನಾವೆಲ್ಲ ತಂಡವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇವತ್ತು ಈ ರಾಜ್ಯದಲ್ಲೂ ಕೂಡ ಅತ್ಯಂತ ವೇಗದ ಗತಿಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆಯ ಕೆಲಸ ಆಗ್ತಾ ಇದೆ. ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಆಗ್ತಾ ಇದೆ. ಅನೇಕ ಕಾಲೇಜುಗಳಲ್ಲಿ ಇವತ್ತು ವಿಚಾರ ಸಂಕಿರಣಗಳನ್ನು, ಸಂವಾದಗಳನ್ನು, ಹಾಗೆ ಚರ್ಚೆಗಳನ್ನು ನಾವು ಏರ್ಪಡಿಸಿ ಆ ಕುರಿತಾಗಿ ಪ್ಯಾನಲ್ ಡಿಸ್ಕಷನ್ಗಳನ್ನು ಮಾಡಿ ಈ ತರುಣರಿಗೆ ಮಾಹಿತಿ ಕೊಡುವಂಥದ್ದು ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಿರಣ್, ಸದ್ಯಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದನ್ನು ನಾವು ಯಾವ ಇಯರ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಈಗ ಸದ್ಯ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು ಯಾವ ಹಂತದವರೆಗೆ ಬಂದಿದೆ? ಈ ಪ್ರೋಸೆಸ್ ಈಗ ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ, ಈಗ ವರದಿಯ ಸಲ್ಲಿಕೆ ರಾಷ್ಟ್ರಪತಿಯವರಿಗಾಗಿದೆ. ಮಾಜಿ ರಾಷ್ಟ್ರಪತಿಯವರ ನೇತೃತ್ವದಲ್ಲಿ ಆಗಿರುವಂತಹ ಸಮಿತಿಯ ವರದಿ ಪ್ರಸ್ತುತ ರಾಷ್ಟ್ರಪತಿಗಳಿಗೆ ಸಲ್ಲಿಕೆ ಆಗಿದೆ. ಸಲ್ಲಿಕೆ ಆದ ನಂತರ ಈಗ ಇದು ಇಡೀ ದೇಶಾದ್ಯಂತ ಒಂದು ಜನಾಭಿಪ್ರಾಯ ಸೃಷ್ಟಿಯಾಗಬೇಕು ಎನ್ನುವ ಒಂದು ಚಿಂತನೆ ಅಥವಾ ವಿಚಾರವನ್ನು ಇಟ್ಕೊಂಡು ಈಗ ರಾಷ್ಟ್ರಾದ್ಯಂತ ಎಲ್ಲ ಕಡೆಗೂ ಕೂಡ ಶಾಲಾ ಕಾಲೇಜುಗಳ ಹಂತದಲ್ಲಿ, ವ್ಯಾಪಾರಿಗಳ ಹಂತದಲ್ಲಿ ಅಥವಾ ಮಹಿಳಾ ಸಂಘಗಳ ಹಂತದಲ್ಲಿ, ಬೇರೆ ಬೇರೆ ಹಂತದಲ್ಲಿ ಇವತ್ತು ಕಾರ್ಯಕ್ರಮಗಳಾಗ್ತಾ ಇದ್ದಾವೆ, ಚರ್ಚೆಗಳಾಗ್ತಾ ಇದ್ದಾವೆ, ಸಂವಾದ ಗೋಷ್ಠಿಗಳಾಗ್ತಾ ಇದ್ದಾವೆ, ವಿಚಾರ ಸಂಕಿರಣಗಳಾಗ್ತಾ ಇದ್ದಾವೆ. ಬೇರೆ ಬೇರೆಯ ಪ್ರಯತ್ನಗಳ ಮೂಲಕ ಇವತ್ತು ರಾಜ್ಯಾದ್ಯಂತ ಅನೇಕ ಜನ ತರುಣರ ನಡುವೆ ಈ ವಿಷಯ ಚರ್ಚೆ ಆಗ್ತಾ ಇದೆ. ಹಿರಿಯರ ನಡುವೆ ಚರ್ಚೆ ಆಗ್ತಾ ಇದೆ, ಪ್ರೊಫೆಸರ್ಗಳ ನಡುವೆ ಚರ್ಚೆ ಆಗ್ತಾ ಇದೆ, ಹೀಗೆ ಚಿಂತಕರ ವಲಯದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಈ ಹಂತಕ್ಕಂತೂ ಈಗ ಬಂದಿದೆ. ಈ ವಿಷಯ ಹೆಚ್ಚು ಹೆಚ್ಚು ಚರ್ಚೆ ಆಗಬೇಕು. ಜನರಿಗೂ ಕೂಡ ಇದರ ಒಳಿತೇನು ಅಥವಾ ಇದರ ಅಪಾಯ ಏನಾರು ಇದ್ದರೆ ಅದಿದೆಯಾ ಅಂಥೇಳಿ ಯೋಚನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಕೆಲಸ ಆಗ್ತಾ ಇದೆ. ಆ ಪ್ರಯತ್ನಗಳಂತೂ ನಿರಂತರವಾಗಿ ನಡೆದಿದ್ದಾವೆ. ಕೊನೆಯದಾಗಿ ಕಿರಣ್, ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಸಾಕಾರಗೊಳಿಸಬೇಕು, ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರೆ ಈ ದೇಶದ ಯುವಕರ ಪಾತ್ರ ಅಥವಾ ಈ ದೇಶದ ಮತದಾರರು ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾರೆ. ಆ ಮತದಾರ ಬಂಧುಗಳಿಗೆ ಜೊತೆಗೆ ಯುವಕರಿಗೆ ಯಾವ ರೀತಿಯಾದಂಥ ಸಂದೇಶವನ್ನು ತಾವು ಕೊಡ್ತೀರಾ? ನಾನು ಒಂದು ರಾಷ್ಟ್ರ ಒಂದು ಚುನಾವಣೆಯ ಬಗ್ಗೆ ಈ ದೇಶದ ಜನರಿಗೆ, ವಿಶೇಷವಾಗಿ ಕನ್ನಡದ ಜನತೆಗೆ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಏನು ಅಂತ ಹೇಳಿದ್ರೆ, ಈ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಾಗೋದ್ರಿಂದ ಆರ್ಥಿಕವಾಗಿ ಈ ರಾಷ್ಟ್ರವನ್ನು ಸದೃಢಗೊಳಿಸಬಹುದು, ಸಾಮಾಜಿಕವಾಗಿ ನಾವು ಭದ್ರಗೊಳಿಸಬಹುದು, ಭ್ರಷ್ಟಾಚಾರದಂತಹ ಪಿಡುಗುಗಳನ್ನು ತೊಲಗಿಸಬಹುದು. ಹಾಗೆಯೇ ಅತ್ಯಂತ ಮುಖ್ಯವಾಗಿ ಈ ದೇಶದ ಬ್ಯೂರೋಕ್ರಸಿಯನ್ನು ನಾವು ಇಂಪ್ರೂವ್ ಮಾಡಬಹುದು. ಸುಮ್ಮನೆ ಹೇಳ್ತೀನಿ ನಾನು, ಒಂದು ಚುನಾವಣಾ ಹೆಂಗಿದೆ ಅಂತ ಹೇಳಿದ್ರೆ ಏನು ಲಾಭ ಅಂತ ಇದರಿಂದ ನೀವು ಕೇಳ್ತೀರಾ. ಆ ಪ್ರಶ್ನೆ ಆಗಲೇ ಕೇಳಿದ್ದರಿಂದ ನಾನು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಈ ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಏನು ಲಾಭ ಸಮಾಜಕ್ಕೆ, ಏನು ಲಾಭ ಅಂತ ಹೇಳಿದ್ರೆ, ಇವತ್ತು ಒಂದಿಲ್ಲ ಒಂದು ಚುನಾವಣೆಗಳು ಈ ರಾಷ್ಟ್ರದಲ್ಲಿ ನಡೀತಾ ಇರ್ತವೆ. ಪ್ರತಿ ವರ್ಷ ಪ್ರತಿ ಹಂತದಲ್ಲಿ ಚುನಾವಣೆಗಳು ನಡೀತಾ ಇರ್ತವೆ. ಹಾಗೆ ನಡಿಬೇಕಾದಾಗ ಅನೇಕ ಜನ IAS ಅಧಿಕಾರಿಗಳು, IPS ಅಧಿಕಾರಿಗಳು, IRS ಅಧಿಕಾರಿಗಳು, ಒಟ್ಟು UPSC ಮತ್ತು KPSC ಲೆವೆಲ್ನ ಅಧಿಕಾರಿಗಳು ಅವರೆಲ್ಲರೂ ಕೂಡ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಹಾಗೆ ನಿರ್ವಹಣೆ ಮಾಡಬೇಕಾದಾಗ ಅವರ 2 ತಿಂಗಳ 3 ತಿಂಗಳ 4 ತಿಂಗಳ ಸಮಯವನ್ನು ಇಲ್ಲಿ ಕೊಡಬೇಕಾಗತ್ತೆ. ಹಾಗಿದ್ದಾಗ ನಿಮಗೆ ಗೊತ್ತಿದೆ, ಚುನಾವಣಾ ನೀತಿ ಸಂಹಿತೆ ಜಾರಿಯಾದರೆ ಆವತ್ತಿನಿಂದ ಎಲ್ಲ ಸರ್ಕಾರಿ ಕೆಲಸಗಳು ಕೂಡ ಹಾಗೆ ನಿಂತ್ಕೊಳ್ತವೆ. ಯಾವ ಯೋಜನೆಗಳು ಕೆಲಸ ಮಾಡೋದಿಲ್ಲ. ಚಾಲ್ತಿಯಲ್ಲಿರುವಂಥವು ಮಾತ್ರ ಅದ್ರ ಕೆಲಸ ನಡೀತಾ ಇರುತ್ತೆ.
ಇನ್ನು ಹೊಸದಾಗಿ ಯಾವುದಕ್ಕೂ ಕೂಡ ಚಾಲನೆ ಕೊಡಲಿಕ್ಕಾಗೋದಿಲ್ಲ. ಮತ್ತು ಈ ನೀವೇನು ಸಮಸ್ಯೆಗಳನ್ನು ತೊಗೊಂಡು ಹೋಗ್ತೀರೋ, ನಂದು ಆ ಪೇಪರ್ ಆಗಬೇಕು, ಇದಾಗಬೇಕು, ಆ ಉತ್ತಾರ ಬೇಕು, ಅಥವಾ ಮನೆ ಡಾಕ್ಯುಮೆಂಟ್ ಬೇಕು, ಮತ್ತೊಂದು ಬೇಕು ಅಂತ ಹೋಗ್ತೀವೋ, ಹಾಗೆ ಹೋದಾಗ ಅನೇಕ ಕೆಲಸಗಳನ್ನು ಸರಿಪಡಿಸುವ ಅಥವಾ ಅದನ್ನು ಮಾಡಿಕೊಡುವಂಥದ್ದು ಆಗೋದಿಲ್ಲ. ಯಾಕೆಂದರೆ ಅಧಿಕಾರಿಗಳ ಲಭ್ಯತೆ ಇರೋದಿಲ್ಲ, ನೀತಿ ಸಂಹಿತೆ ಜಾರಿ ಇದೆ ಅಂತ ಕಾರಣಗಳನ್ನು ಹೇಳಿ ಕಳಿಸ್ತಾರೆ. ಹಾಗಿರಬೇಕಾದಾಗ ಜನರ ಕೆಲಸಗಳು ಕುಂಠಿತ ಆಗ್ತವೆ. ಜನರ ಕೆಲಸಗಳು ಕುಂಠಿತ ಆಗಬಾರ್ದು, ಅವು ಯಾವಾಗಲೂ ಕೂಡ ಅತ್ಯಂತ ತ್ವರಿತಗತಿಯಲ್ಲಿ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಇವತ್ತು ಒಂದು ರಾಷ್ಟ್ರ ಒಂದು ಚುನಾವಣೆ ಈ ರಾಷ್ಟ್ರಕ್ಕೆ ಅತ್ಯಂತ ಮುಖ್ಯವಾಗಿದೆ. ಹೀಗಾಗಿ ಈ ದೇಶದ ಜನರಿಗೆ ನಾನು ಒಬ್ಬ ಯುವಕನಾಗಿ ಕೊಡುವಂತಹ ಸಂದೇಶ ಅನ್ನೋದಕ್ಕಿಂತ ಒಂದು ಮನವಿ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಒಂದು ರಾಷ್ಟ್ರ ಒಂದು ಚುನಾವಣೆ ಜೊತೆಗೆ ನಿಂತ್ಕೊಳ್ಳೋಣ. ಇದು ಈ ರಾಷ್ಟ್ರವನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗಗಳಿಂದಲೂ ಕೂಡ, ತಾಂತ್ರಿಕವಾಗಿ ಈ ಎಲ್ಲ ರಂಗಗಳಿಂದಲೂ ಕೂಡ ಇದು ಸದೃಢಗೊಳಿಸುತ್ತೆ. ಹೀಗಾಗಿ ಈ ಥರದ ಯೋಚನೆಗಳು ಬಂದಾಗ, ಬದಲಾವಣೆಗಳು ಬಂದಾಗ ಅವುಗಳನ್ನು ಮುಕ್ತವಾಗಿ ನಾವು ಯಾವುದೇ ರಾಜಕೀಯ ಪಕ್ಷಗಳ ಹಂಗಿನಲ್ಲಿ ಬೀಳದೆ, ಯಾವುದೇ ಸಿದ್ಧಾಂತಗಳ ಗೋಜಿಗೂ ಹೋಗದೆ ನಾವು ಅವುಗಳನ್ನು ಸ್ವೀಕಾರ ಮಾಡಿಕೊಳ್ಳೋಣ. ಆನೋ ಭದ್ರಾಹ ಕೃತವೋ ಎಂತು ವಿಶ್ವತಃ ಅಂತನ್ನೋದನ್ನು ಮತ್ತೊಂದು ಸರಿ ನಾನು ಹೇಳ್ತಾ ಇದ್ದೀನಿ. ಜಗತ್ತಿನಲ್ಲಿ ಯಾವುದೇ ಒಳಿತು ಬಂದರೂ ಕೂಡ ಅದು ನಮ್ಮೆಡೆಗೆ ಬರಲಿ, ಅದನ್ನು ನಾವು ಸ್ವೀಕಾರ ಮಾಡಿಕೊಳ್ಳೋಣ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಬಹಳ ಚೆನ್ನಾಗಿ ತಾವು ವಿವರಿಸಿದ್ದೀರಾ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ವಿಚಾರದ ಬಗ್ಗೆ. ಈ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ವೀಕ್ಷಕರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಧನ್ಯವಾದ. ಸೊ ಇದು ಮೋದಿ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವಂಥ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥ ಒಂದು ಕಾನ್ಸೆಪ್ಟ್ನ ಬಗ್ಗೆ ಇವತ್ತು ನಮ್ಮ ಅತಿಥಿಯಾಗಿರುವಂಥ ಕಿರಣ್ ಕುಮಾರ್ ವಿವೇಕವಂಶಿಯವರು ತಮಗೆಲ್ಲರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ತಮಗೇನಾದರೂ ಈ ಬಗ್ಗೆ ಇನ್ನೂ ಹೆಚ್ಚಿನ ಡೌಟ್ ಇತ್ತು ಅಂತಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.